ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಧೀರ್ ಲಮಾಣಿ ಸರ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ಎಸ್ ಪ್ರಿಯ ಸ್ನೇಹಿತರೆ, ಇವತ್ತಿನ ಪ್ರಮುಖವಾದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದೊಂದಿಗೆ ಅಂತ ಬಂದಿದ್ದೇನೆ. ಸರಿಸುಮಾರು ಇದು 44ನೇ ವಿಡಿಯೋ ಆಗಿರುತ್ತದೆ. ಪ್ಲೇಲಿಸ್ಟ್ ನಲ್ಲಿ ಸಾಕಷ್ಟು ವಿಡಿಯೋಗಳಿದಾವೆ. ಅದೇ ತರ ಇವತ್ತಿನ ಪ್ರಮುಖವಾದಂತ ಕಾನ್ಸೆಪ್ಟ್ ಯಾವ್ದಪ್ಪ ಅಂತ ಕೇಳಿದಾಗ, ರಾಜಸ್ಥಾನ್ ರಾಜ್ಯದ ಕುರಿತು ಕಂಪ್ಲೀಟ್ ಮಾಹಿತಿ ಏನೇನಪ್ಪಾ ಅಂತ ನೋಡ್ತಾ ಹೋಗುಣ್ರಿ. ಯಾವ್ದ್ರಿದ್ರಿ? ರಾಜಸ್ಥಾನ್ ರಾಜ್ಯದ ಕಂಪ್ಲೀಟ್ ಮಾಹಿತಿ. PC to DC ಎಕ್ಸಾಮ್ ನಲ್ಲಿಯಪ್ಪ ಅಂದ್ರ ಇದೇ ರಾಜಸ್ಥಾನ್ ರಾಜ್ಯದ ಮೇಲೆಪ್ಪ ಅಂತಲ್ರಿ 1 ರಿಂದ 2 ಮಾರ್ಕ್ಸ್ ಅಂತಲಪ್ಪ ಅಂತಲ್ರಿ ಬರುವಂತ ಸಾಧ್ಯತೆಗಳು ಹೆಚ್ಚಿರ್ತಾವ್ರಿ. ಏನ್ರಿ? 1 ರಿಂದ 2 ಮಾರ್ಕ್ಸ್ ಬರುವಂತ ಸಾಧ್ಯತೆಗಳು ಹೆಚ್ಚಿರ್ತಾವ್ರಿ. ಯಾರು ಈ ವಿಡಿಯೋವನ್ನೇನಪ್ಪ ಅಂತಲ ಸ್ಕಿಪ್ ಮಾಡದೆ ಕೊನೆಯವರೆಗೆ ಅಂತಲ ವೀಕ್ಷಣೆ ಮಾಡಿ ಅಂತಲ ಈ ಕ್ಲಾಸ್ ಏನಪ್ಪಾ ಅಂತಲ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಪೆನ್ನು ನೋಟ್ಬುಕ್ ತಗೊಂಡು ಅಂತಲ ಕುತ್ಕೊಂಡು ಅಂತಲ ನೋಟ್ ಮಾಡ್ಕೊಳ್ಳಿ. ಎಲ್ಲಾ ಬಡ ವಿದ್ಯಾರ್ಥಿಗಳೇನಪ್ಪಾ ಅಂತಲ ತಲುಪಿಸ್ಬೇಕು. ನನ್ನ ಕ್ಲಾಸ್ ಅಂತಲ ನಿಮಗೆ ಇಷ್ಟವಾದಲ್ಲಿ ಏನಪ್ಪಾ ಅಂತಲ್ರಿ ತಮ್ಮ ಸ್ನೇಹಿತರಿಗೆ ಅಂತಲ ಶೇರ್ ಮಾಡಬೇಕು. ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಲ ತಲುಪಬೇಕು ಅನ್ನುವುದೇ ನನ್ನ ಗುರಿ. ನಿಮಗೆ ಒಂದು ಕಳಕಳಿಯ ವಿನಂತಿ ಏನಂದ್ರೆ ಅಂತಲ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನ ಅಂತಲ ಪ್ರಾರಂಭಿಸುತ್ತೇನೆ. ಎಸ್, ಹಾಗಾರಪ್ಪ ಅಂತಲ್ರಿ ಪ್ರಿಯ ಸ್ನೇಹಿತರೆ, ನೋಡಿ, ರಾಜಸ್ಥಾನ್ ರಾಜ್ಯ ಅಂತ ಕರಿತೀವಿ ನಾವು. ಏನಿದ್ರಿ? ರಾಜಸ್ಥಾನ್ ರಾಜ್ಯ ಅಂತ ಕರಿತೀವಿ. ಈ ರಾಜಸ್ಥಾನ್ ರಾಜ್ಯ ಏನಪ್ಪಾ ಅಂತಲ್ರಿ ನಮಗ್ ಗೊತ್ತಿರ್ಬೇಕಾಗತ್ತೆ. ಈ ಭಾರತದಲ್ಲಿಪ್ಪ ಅಂತಲ್ರಿ ರಾಜಸ್ಥಾನ್ ರಾಜ್ಯ ಅಂತಂತೇಳಪ್ಪ ಅಂತಲ್ಲ ಕರಿತೀವಿ ನಾವು. ಯಾವ್ದ್ರಿ? ರಾಜಸ್ಥಾನ್ ರಾಜ್ಯ ಅಂತ ಹೇಳಿ, ಹೌದಲ್ರಿ? ಈ ರಾಜಸ್ಥಾನ್ ಮೇಲೆ ಏನಪ್ಪಾ ಅಂತಲ್ರಿ ನಾವು ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ಈ ರಾಜಸ್ಥಾನ್ ರಾಜ್ಯ ಅಂತ ಹೇಳಿ ಇಲ್ಲಿ ಕಂಡು ಬರ್ತಾದ್ರಿ. ಯಾವ್ದ್ರಿ? ಇದು ರಾಜಸ್ಥಾನ್ ರಾಜ್ಯ ಅಂತಂತ ಹೇಳಿ. ಓಕೆ ಇದ್ರಿ? ಯಾವ್ದ್ರಿ? ರಾಜಸ್ಥಾನ್ ರಾಜ್ಯ ಅಂತ ಕರಿತಾ ಇದ್ದೀವಿ. ಯಾವ್ದ್ರಿ? ರಾಜಸ್ಥಾನ. ಓಕೆ, ಎಸ್. ಹಾಗಾರಪ್ಪ ಅಂತಲ್ರಿ ಪ್ರಿಯ ಸ್ನೇಹಿತರೆ, ನೋಡಿ, ಇದು ಇಲ್ಲಿ ಗೊತ್ತಿರ್ಬೇಕಾಗತ್ತೆ. ವಿಸ್ತೀರ್ಣದೊಳಗೆ ಏನಪ್ಪಾ ಅಂತಲ್ಲ ಅತ್ಯಂತ ದೊಡ್ಡ ರಾಜ್ಯ ಅಂತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? ವಿಸ್ತೀರ್ಣದಲ್ಲಿಪ್ಪ ಅಂತಲ್ಲ ದೊಡ್ಡ ರಾಜ್ಯ ಅಂತಂತ ಕರಿತಾ ಇದೀನಿ. ಏನ್ರಿ ಇದು? ದೊಡ್ಡ ರಾಜ್ಯ ಅಂದ್ರೆ ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ರಾಜಸ್ಥಾನ್ ರಾಜ್ಯ ಅಂತ ಹೇಳಿ. ಓಕೆರಿ? ಯಾವ್ದ್ರಿ? ರಾಜಸ್ಥಾನ್ ರಾಜ್ಯ ಅಂತ ಹೇಳಿ ವಿಸ್ತೀರ್ಣವಾಗಿ ಅಂತಲ್ಲ ದೊಡ್ಡ ರಾಜ್ಯ ಅಂತ ಕರಿತಾ ಇದ್ದೇನ್ರಿ. ಓಕೆರಿ? ಹಾಗಾರಪ್ಪ ಅಂತಲ್ಲ ಇದೇ ರಾಜಸ್ಥಾನ್ ರಾಜ್ಯ ಏನಪ್ಪಾ ಅಂತಲ್ರಿ ಮುಖ್ಯವಾಗಿ ಗೊತ್ತಿರಬೇಕಾಗತ್ತೆ. ರಾಜಸ್ಥಾನ್ ರಾಜ್ಯದ ಅಂತಲ್ಲ ರಾಜಧಾನಿ ಯಾವ್ದಪ್ಪ ಅಂತ ಕೇಳ್ತಾನ್ರಿ. ರಾಜಸ್ಥಾನ್ ರಾಜ್ಯದ ಏನಪ್ಪಾ ಅಂತಲ್ರಿ ಏನ್ರಿ ರಾಜಧಾನಿ ಅಂತಾರಿ. ರಾಜಧಾನಿ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಜೈಪುರ್ ಅಂತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? ಜೈಪುರ್ ಅಂತಂತ ಹೇಳಿ. ಜೈಪುರ್ ಅನ್ನುವಂತಪ್ಪ ಅಂದ್ರ ರಾಜಸ್ಥಾನ್ ರಾಜ್ಯದ ರಾಜಧಾನಿ ಆಗಿರ್ತದ್ರಿ. ಹಾಗಪ್ಪ ಅಂತಲ್ರಿ ಇದೇ ಜೈಪುರ್ ಏನಪ್ಪಾ ಅಂತಲ್ರಿ ಏನಪ್ಪಾ ಅಂತಲ್ರಿ ಜೈಪುರ್ ರಾಜ್ಯವನ್ನೇನಪ್ಪಾ ಅಂತಲ್ರಿ ಭಾರತದ ಪಿಂಕ್ ಸಿಟಿ ಅಂತ ಕರೀತಾರೆ. ರಾಜಸ್ಥಾನ್ ರಾಜ್ಯದ ರಾಜಧಾನಿಯಾದಂತಹ ಜೈಪುರ್ ರಾಜ್ಯವನ್ನೇನಪ್ಪಾ ಅಂತಲ್ರಿ ಜೈಪುರ್ ರಾಜಧಾನಿ ಏನಪ್ಪಾ ಅಂತಲ್ರಿ ಭಾರತದ ಪಿಂಕ್ ಸಿಟಿ ಅಂತ ಕರೀತಾರೆ. ಭಾರತದ ಏನಪ್ಪಾ ಅಂತಲ್ರಿ ಪಿಂಕ್ ಸಿಟಿ ಅಂತ ಕರೀತಾರೆ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ, ಯಾವ್ರಿ? ಭಾರತದ ಪಿಂಕ್ ಸಿಟಿ ಅಂತ ಕರೀತಾರೆ. ಓಕೆ, ಎಸ್. ಹಾಗಾರಪ್ಪ ಅಂತಲ್ರಿ ಇದೇ ರಾಜಸ್ಥಾನ್ ರಾಜ್ಯದ ಏನಪ್ಪಾ ಅಂತಲ್ರಿ ಇದೇ ರಾಜಸ್ಥಾನ್ ರಾಜ್ಯದಲ್ಲಿಪ್ಪ ಅಂತಲ್ರಿ ಗೊತ್ತಿರ್ಬೇಕಾಗತ್ತೆ ಗೋಲ್ಡನ್ ಸಿಟಿ ಅಂತ ಹೇಳಿ. ಯಾವ್ದಿದ್ರಿ? ಗೋಲ್ಡನ್ ಸಿಟಿ ಅಂತ ಹೇಳಿ. ಗೋಲ್ಡನ್ ಸಿಟಿ ಭಾರತ ಏನಪ್ಪಾ ಅಂದ್ರೆ ಗೋಲ್ಡನ್ ಸಿಟಿ ಅಂತ ಹೇಳಿ. ಯಾವ್ದಿದ್ರಿ? ಗೋಲ್ಡನ್ ಸಿಟಿ ಅಂತ ಹೇಳಿ. ಗೋಲ್ಡನ್ ಸಿಟಿ ಅಂತ ಯಾವ್ದನ್ನ ಕರೀತಾರಪ್ಪ ಅಂತ ಕೇಳಿದಾಗ ಜೈಸಲ್ಮೇರ್ ಅಂತ ಹೇಳಿ. ಯಾವ್ದಿದ್ರಿ? ರಾಜಸ್ಥಾನ್ ರಾಜ್ಯದಲ್ಲಿ ಕಂಡು ಬರ್ತಾ ಇದ್ರಿ. ಯಾವ್ದ್ರಿ? ಜೈಸಲ್ಮೇರ್ ಅಂತ ಹೇಳಿ. ಜೈಸಲ್ಮೇರ್ ಅಂದ್ರೆ ಜೈಸಲ್ಮೇರ್ ಅಂತ ಕರೀತಾರೆ. ಜೈಸಲ್ಮೇರ್ ಅಂತ ಹೇಳಿ ಈ
ಭಾರತದ ಗೋಲ್ಡನ್ ಸಿಟಿ ಅಂತ ಕರೀತಾರೆ. ಭಾರತದ ಪಿಂಕ್ ಸಿಟಿ ಯಾವಪ್ಪ ಅಂತ ಕೇಳಿದಾಗ ಇಲ್ಲಿ ಜೈಪುರ್ ಅಂತ ಕರಿತೀವಿ. ಹಾಗಾರಪ್ಪ ಅಂತಂದ್ರೆ ಇದೇ ರಾಜಸ್ಥಾನ್ ರಾಜ್ಯದ ಓಕೆ ಸ್ಕೀಪ್ ಮಾಡದೆ ಕೊನೆಯವರಿಗೆ ಅಂತ ನೋಡ್ತಾ ಹೋಗಿ. ನನಗೇನು ರಾಜಧಾನಿ ಗೊತ್ತಿಲ್ಲ, ನನಗೇನಪ್ಪ ಅಂತಲ್ಲ ಪಿಂಕ್ ಸಿಟಿ ಗೊತ್ತಿಲ್ಲ ಅಂತ ಹೇಳಿ ಇದೇ ನಾಳಿಗೆ ಎಕ್ಸಾಮ್ ಅಲ್ಲೇ ಪಾಣ ಅಂತಲ್ರಿ ಡೆಫಿನೆಟ್ಲಿ ಅಂತಲ್ಲ ಹೊರತು ಬೀಳ್ತದೆ. ಕಂಪ್ಲೀಟ್ ಆಗಿ ವೀಕ್ಷಣೆ ಮಾಡಿ. ಓಕೆ ಎಸ್ ಸ್ನೇಹಿತರೆ, ಯಾರ ಅಂತಲ್ರಿ ಇದೇ ಅಂತಲ್ಲ ರಾಜಸ್ಥಾನ್ ರಾಜ್ಯದನಪ್ಪ ಅಂತಲ್ರಿ ರಾಜ್ಯದ ಪಕ್ಷಿ ಯಾವುದು ಅಂತ ಕೇಳ್ತಾನೆ. ಏನ್ರಿದ್ರಿ ರಾಜಸ್ಥಾನ್ ರಾಜ್ಯದ ಏನಪ್ಪಾ ಅಂತಲ್ರಿ ಪಕ್ಷಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಓಕೆ ರೀ ಯಾವ್ರಿ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಂದ್ರಪ್ಪ ಅಂತಲ್ರಿ ಈ ಪಕ್ಷಿ ಕರಿತೀವಿ ರಾಜಸ್ಥಾನ್ ರಾಜ್ಯದ್ರಿ. ಹಾಗಪ್ಪ ಅಂತಲ್ರಿ ಇದೇ ಕರ್ನಾಟಕದ ಇಂಡಿಯನ್ ರೂಲರ್ ಅಂತ ಹಿಂಗ್ ಕರಿತೀವ್ರಿ. ಹಂಗ ರಾಜಸ್ಥಾನ್ ರಾಜ್ಯದಲ್ಲಿ ಅಂತಲ್ರಿ ಯಾವ್ದು ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಹೇಳಿ ಆ ರಾಜ್ಯದ ಪಕ್ಷಿ ಕಂಡು ಬರ್ತಾವ್ರಿ. ಹಾಗಪ್ಪ ಅಂತಲ್ರಿ ನೆಕ್ಸ್ಟ್ ಅಪ್ಪ ಅಂತಲ್ರಿ ಯಾವ್ದು ಅಂತ ಕೇಳಿದಾಗ ಅಂತಲ್ರಿ ರಾಜಸ್ಥಾನ್ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆ. ಓಕೆ ಯಾವ್ದ್ರಿ ರಾಜಸ್ಥಾನ್ ರಾಜ್ಯದ ವಿಧಾನಸಭೆಯ ಸದಸ್ಯರ ಏನಪ್ಪಾ ಅಂತಲ್ರಿ ಸದಸ್ಯರ ಸಂಖ್ಯೆ ಅಂತ ಹೇಳಿ. ಹಾಗಾರಂತಲ್ರಿ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ 200 ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ. ಎಷ್ಟಿದ್ರಿ 200 ಅಂತಂದ್ರೆ ವಿಧಾನಸಭೆ ಸದಸ್ಯರ ಸಂಖ್ಯೆ ಅಂತೇಳಿ. ಹೆಂಗ ನಮ್ಮ ಕರ್ನಾಟಕದಲ್ಲಿ ಅಂತಲ್ರಿ ಕರ್ನಾಟಕದ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಅಂತಲ್ರಿ 224 ಅಂತ ಕರಿತೀವ್ರಿ. ಹಂಗ ಅಂತಲ್ರಿ ಈ ರಾಜಸ್ಥಾನ್ ರಾಜ್ಯದೇನಪ್ಪ ಅಂತಲ್ರಿ 200 ಎಂತಲಪ್ಪ ಅಂತಲ್ರಿ ವಿಧಾನಸಭೆ ಸದಸ್ಯರನ್ನು ಸದಸ್ಯರನ್ನು ಒಳಗೊಂಡಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಇದೇನಪ್ಪ ಅಂತಲ್ರಿ ಇದೇ ರಾಜಸ್ಥಾನ್ ರಾಜ್ಯದೇನಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಈ ವಿಧಾನಸಭೆ ಲೋಕಸಭೆ ಸದಸ್ಯರ ಸಂಖ್ಯೆ ಏನಂದ್ರಿ ರಾಜಸ್ಥಾನ್ ರಾಜ್ಯದ ಲೋಕಸಭೆಯ ಸದಸ್ಯರ ಸಂಖ್ಯೆ ಏನಂದ್ರಿ ರಾಜಸ್ಥಾನ ಏನಪ್ಪಾ ಅಂದ್ರ ಲೋಕಸಭೆಯ ಸದಸ್ಯರ ಸಂಖ್ಯೆ ಏನಂತ ಹೇಳ್ರಿ. ರಾಜಸ್ಥಾನ ಅಂತಲ್ಲ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಅಂತಲ್ಲ 25 ಅಂತ ಗೊತ್ತಿರಬೇಕಾಗತ್ತ. ಯಾಕಂತಲ್ರಿ ಈ ರಾಜಸ್ಥಾನ್ ರಾಜ್ಯದಿಂದ ಭಾರತದಲ್ಲಿ ಅಂದ್ರ ಲೋಕಸಭೆಗೆ ಏನಂತರಿ ಏನಿದ್ರಿ ಲೋಕಸಭೆ ಅಂತ ಹೇಳ್ತೀವ್ರಿ. ಈ ಲೋಕಸಭೆಗೆ ಏನಪ್ಪಾ ಅಂತಲ್ರಿ ರಾಜಸ್ಥಾನ್ ರಾಜ್ಯದಿಂದ ಅಂತಲ್ಲ 25 ಜನರೇನಪ್ಪಾ ಅಂತಲ್ರಿ ಆಯ್ಕೆಯಾಗಿ ಹೋಗ್ತಾರಂತ ಗೊತ್ತಿರಬೇಕಾಗತ್ತೆ. ಅದೇ ತರ ಏನಪ್ಪಾ ಅಂತಲ್ರಿ ರಾಜ್ಯಸಭೆಗೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ ನಾವ್ರಿ. ಹಾರಪ್ಪ ಅಂದ್ರ ರಾಜ್ಯಸಭೆಗೆ ಏನಪ್ಪಾ ಅಂತಲ್ರಿ ಇದೇ ರಾಜಸ್ಥಾನ್ ರಾಜ್ಯದಿಂದ ಏನಪ್ಪಾ ಅಂತಲ್ರಿ ರಾಜ್ಯಸಭೆಗೆ ಅಂತಲ್ರಿ ರಾಜ್ಯಸಭೆಗೆ ಅಂತಪ್ಪ ಅಂತಲ್ರಿ ರಾಜ್ಯಸಭೆಗೆ ಎಷ್ಟು ಜನ ಅಂತ ನೇಮಕ ಆಗ್ತಾರಪ್ಪ ಅಂತ ಕೇಳಿದಾಗ ರಾಜಸ್ಥಾನ್ ರಾಜ್ಯದಿಂದ ಕೇಳಿದಾಗ 10 ಜನ ಅಂತ ಗೊತ್ತಿರ್ಬೇಕಾಗತ್ತೆ. ಎಷ್ಟು ಜನ ಇದಾರೆ ಇವರು 10 ಜನ ಅಪ್ಪ ಅಂತಲ್ರಿ. ಈ 10 ಜನ ಅಪ್ಪ ಅಂತಲ್ರಿ ರಾಜ್ಯಸಭೆಗೆ ಏನಪ್ಪಾ ಅಂತಲ್ರಿ ನೇಮಕವಾಗ್ತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಲೋಕಸಭೆಗೆ ಎಷ್ಟು ಜನ ಅಂತ ಕೇಳಿದಾಗ ಅಂತಲ್ರಿ 25 ಜನ ಅಂತ ಹೇಳಿ. ವಿಧಾನಸಭೆಗೆ ಎಷ್ಟಪ್ಪ ಅಂತ ಕೇಳಿದಾಗ 200 ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ನಮ್ಮ ಕರ್ನಾಟಕದಲ್ಲಿಪ್ಪ ಅಂತಲ್ರಿ ಇದೇ ಕರ್ನಾಟಕ ನೋಡ್ತಾ ಬಂದಾಗ ಅಂತಲ್ರಿ ಕರ್ನಾಟಕದ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ 224 ಅಂತ ಹೇಳಿ. ಕರ್ನಾಟಕದಪ್ಪ ಅಂತ ಲೋಕಸಭೆಗೆ ಎಷ್ಟು ಜನ ಅಂತ ನಾಮ ನಿರ್ದೇಶನ ಹೋಗ್ತಾರಪ್ಪ ಅಂತ ಸರಿ ಕರ್ನಾಟಕದಪ್ಪ ಅಂದ್ರೆ ಎಷ್ಟು ಜನ ಅಂತ ಲೋಕಸಭೆಗೆ ಅಂತ ಹೋಗ್ತಾರ ಅಂತ ಕೇಳಿದಾಗ ಗೊತ್ತಿರ್ಬೇಕಾಗತ್ತೆ 28 ಜನ ಅಂತ ಹೇಳಿ. ನೆಕ್ಸ್ಟ್ ಅಂತಲ್ರಿ ರಾಜ್ಯಸಭೆಗೆ ಕರ್ನಾಟಕದಿಂದ ಎಷ್ಟು ಜನ ಹೋಗ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ 12 ಜನ ಅಂತ ಗೊತ್ತಿರ್ಬೇಕಾಗತ್ತೆ. ಆಯಾ ರಾಜ್ಯದ ಜನಸಂಖ್ಯೆ ಮೇಲೆಪ್ಪ ಅಂತಲ್ರಿ ಅನುಗುಣವಾಗಿ ಏನಪ್ಪಾ ಅಂತಲ್ರಿ ರಾಜ್ಯಸಭೆಗೆ ಮತ್ತು ಲೋಕಸಭೆಗೆ ವಿಧಾನಸಭೆಗೆ ಕಳ್ಸಾರ ಅಂತ ಗೊತ್ತಿರ್ಬೇಕಾಗತ್ತೆ. ಯಾಕಂದ್ರೆ ಅಂತಲ್ರಿ ನಾವು ಇವತ್ತು ನೋಡ್ತಾ ಇರೋದಪ್ಪ ಅಂತಲ್ರಿ ರಾಜಸ್ಥಾನ್ ರಾಜ್ಯದ ಕುರಿತು ಅಂತಲ್ಲ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಓಕೆ ನಿಮ್ಮೆಲ್ಲ ಅಭಿಪ್ರಾಯ ಇತ್ತಪ್ಪ ಅಂತಲ್ರಿ ಕಂಟಿನ್ಯೂ ಅಂತಲ್ಲ 28 ರಾಜ್ಯಗಳ ಬಗ್ಗೆ ಅಂತಲ್ಲ ನಾನ್ ತಿಳಿಸ್ಕೊಳ್ಳೋದ್ರೆ ಅಂತ ತಿಳಿಸ್ಕೊಡ್ತೇನ್ರಿ. ನಿಮ್ಮೆಲ್ಲರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಕಮೆಂಟ್ ಮೂಲಕ ಅಂತ ತಿಳಿಸ್ತಾ ಹೋಗ್ಬೇಕ್ರಿ. ಓಕೆ ರೀ ಎಸ್ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತಲ್ರಿ ಇದೇನಪ್ಪಾ ಅಂತಲ್ರಿ ಈ ರಾಜಸ್ಥಾನ ಏನಪ್ಪಾ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ವಿಧಾನಸಭೆ ಅಂತ ಸದಸ್ಯರ ಸಂಖ್ಯೆಗಳ ಕುರಿತು ನಾವಂತಲ್ಲ ಅಧ್ಯಯನ ಮಾಡಿದೇವ್ರಿ. ಹಾಗಪ್ಪ ಅಂತಂದ್ರೆ ಇದೇ ರಾಜಸ್ಥಾನ ಏನಪ್ಪಾ ಅಂತಂದ್ರೆ ನಮಗೆ ಅಂತಲ್ರಿ ಬುಡಕಟ್ಟು ಜನಾಂಗ ಯಾವ್ದಂತ ಕೇಳ್ತಾನ್ರಿ. ರಾಜಸ್ಥಾನ ರಾಜ್ಯದ ಬುಡಕಟ್ಟು ಜನಾಂಗ ಅಂತೇಳಿ ರಾಜಸ್ಥಾನ ರಾಜ್ಯದೇನಪ್ಪಾ ಅಂತಲ್ರಿ ಬುಡಕಟ್ಟು ಜನಾಂಗ ಅಂತ ಹೇಳಿ. ಬುಡಕಟ್ಟು ಜನಾಂಗ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಮೀನ ಬುಡಕಟ್ಟು ಜನಾಂಗ ಅಂತ ಹೇಳಿ. ಯಾವ್ರಿದ್ರಿ ಮೀನ ಬುಡಕಟ್ಟು ಜನಾಂಗ ವೆರಿ ವೆರಿ ಇಂಪಾರ್ಟೆಂಟ್ ರೀ.
ಮೀನ ಬುಡಕಟ್ಟು ಜನಾಂಗ ಅಂತ ಗೊತ್ತಿರ್ಬೇಕಾಗತ್ತೆ. ಸಾಕಷ್ಟು ಬಾರಿ IAS ಲೆವೆಲ್ ಕೂಡ ಏನಪ್ಪಾ ಅಂದ್ರೆ IAS ಕೂಡ ಅಂತಲ್ರಿ ಇದ್ರ ಬಗ್ಗೆ ಅಂತಲ್ಲ ಸಾಕಷ್ಟು ಬಾರಿ ಅಂತಲ್ಲ ಬುಡಕಟ್ಟು ಜನಾಂಗ ಬಗ್ಗೆ ಕೇಳಿದಾರ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಇದೇ ರಾಜಸ್ಥಾನಪ್ಪ ಅಂತಲ್ ರಾಜ್ಯದಲ್ಲಿಪ್ಪ ಅಂತಲ್ರಿ ಮೀನ ಬುಡಕಟ್ಟು ಕಂಡು ಬರ್ತಾ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಮುಖ್ಯವಾಗಿರಪ್ಪ ಅಂತಲ್ಲ ಈ ರಾಜಸ್ಥಾನ್ ರಾಜ್ಯದಲ್ಲಿಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ನಮಗೆ ಒಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಏನ್ ನಡೀತಾವಪ್ಪ ಅಂತದಾಗ ಅಂತಲ್ರಿ ಅಣುಬಾಂಬ ಪರೀಕ್ಷೆ ನಡೀತಾವ್ರಿ ಎಲ್ಲಿರಿ ರಾಜಸ್ಥಾನದಲ್ಲಿ ಅಂತ ಹೇಳಿ. ಹಾಗಪ್ಪ ಅಂದ್ರೆ ಈ ರಾಜಸ್ಥಾನದೊಳಗೇನಪ್ಪಾ ಅಂತಲ್ಲ ಅಣುಬಾಂಬ ಪರೀಕ್ಷೆ ಏನಪ್ಪಾ ಅಂತಲ್ರಿ ಮೊದಲ ಬಾರಿಗೆ ಯಾವಾಗ ನಡೀತಾವಪ್ಪ ಅಂತ ಕೇಳಿದಾಗ ಅಂತಲ್ರಿ 1974 ಮೇ 18ನೇ ತಾರೀಕಿಗೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆರಿ ಯಾವ್ದಿದ್ರಿ 1900 ಏನಪ್ಪಾ ಅಂತಲ್ಲ 74 ಮೇ ಏನಪ್ಪಾ ಅಂತಲ್ರಿ ಮೇ 18ನೇ ತಾರೀಕಿಗೆ ಏನಪ್ಪಾ ಅಂತಲ್ರಿ ಈ ರಾಜಸ್ಥಾನ್ ರಾಜ್ಯದ ಪೋಖ್ರಾನ್ ಎಂಬ ಸ್ಥಳದಲ್ಲಿ ಪೋಖ್ರಾನ್ ಅಂತಂದ್ರೆ ಗೊತ್ತಿರಬಾರ್ದು, ಪೋಖ್ರಾನ್ ಪಕ್ಕದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಹಳ್ಳಿ ಬರ್ತದ್ರಿ. ಯಾವ್ದಪ್ಪ ಅಂತ ಕೇಳಿದಾಗ ಕೆತುಲಾಯಿ ಅಂತ ಹೇಳಿ ಗೊತ್ತಿರ್ಬೇಕಾಗತ್ತೆ. ಯಾವ ಹಳ್ಳಿ ಇರೋದ್ರಿ ಕೆತುಲಾಯಿ ಅನ್ನುವಂತ ಹಳ್ಳಿ ಏನಪ್ಪಾ ಅಂತಲ್ರಿ ಆ ಹಳ್ಳಿ ಏನಪ್ಪಾ ಅಂತಲ್ರಿ ಒಂದು ಪೋಖ್ರಾನ್ ಎಂಟ್ಲ ಅಣುಬಾಂಬ್ ಪರೀಕ್ಷೆ ಮಾಡ್ತಾರಂತ ಗೊತ್ತಿರ್ಬೇಕಾಗತ್ತ. ಯಾಕಂದ್ರೆ ಅಂತಲ್ಲ ಬುಕ್ ನಲ್ಲಿ ಏನಪ್ಪಾ ಅಂತಲ್ರಿ ಅಲ್ಲಿ ಪೋಖ್ರಾನ್ ಅಂತ ಕೊಟ್ಟಿರ್ತಾರೆ. ಆಕ್ಚುಲಿ ಏನಪ್ಪಾ ಅಂತಲ್ರಿ ಆ ಪರ್ಟಿಕ್ಯುಲರ್ ಲೊಕೇಶನ್ ಕೇಳಿದ್ರಪ್ಪ ಅಂತ ಕೇಳಿದಾಗ ಕೆತುಲಾಯಿ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ ಕೆತುಲಾಯಿ ಅಂತ ಹೇಳಿ. ಓಕೆರಿ ಎಸ್ ಹಾಗಪ್ಪ ಅಂತಲ್ರಿ ಇಲ್ಲಿ 1974 ಮೇ 18ನೇ ತಾರೀಕಿಗೆ ಏನಪ್ಪಾ ಅಂತಲ್ರಿ ಭಾರತದಲ್ಲಿ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂತ ಅಣುಬಾಂಬ್ ಪರೀಕ್ಷೆ ಮಾಡಲಾಯಿತು ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಈ ಅಣುಬಾಂಬ್ ಪರೀಕ್ಷೆ ಮಾಡಿದಂತಹ ವಿಜ್ಞಾನಿ ಯಾರು ಅಂತ ಕೇಳ್ತಾನ್ರಿ. ಅಣುಬಾಂಬ್ ಪರೀಕ್ಷೆ ಏನಪ್ಪಾ ಅಂತಲ್ರಿ ಅಣುಬಾಂಬ್ ಏನಪ್ಪಾ ಅಂದ್ರೆ ಪರೀಕ್ಷೆ ಮಾಡಿದಪ್ಪ ಅಂತಲ್ರಿ ವಿಜ್ಞಾನಿ ಯಾರಪ್ಪ ಅಂತಲ್ರಿ ರಾಜಾ ರಾಮಣ್ಣ ಅಂತ ಹೇಳಿ. ಯಾರಿವರು ರಾಜಾ ರಾಮಣ್ಣ ಅಂತ ಹೇಳಿ ಮೂಲತಃ ಮೈಸೂರದವರಂತ ಗೊತ್ತಿರಬೇಕಾಗತ್ತೆ. ಓಕೆ ಯಾವ್ರಿವರು ರಾಜಾ ರಾಮಣ್ಣ ಅಂತ ಗೊತ್ತಿರಬೇಕಾಗುತ್ತೆ. ರಾಮಣ್ಣ ಓಕೆರಿ ರಾಜಾ ರಾಮಣ್ಣ ಅಂತ ಹೇಳಿ ಇವ್ರು ನಮ್ಮ ಹೆಮ್ಮೆಯ ಕರ್ನಾಟಕದವರಂತ ಹೇಳಿ ಗೊತ್ತಿರಬೇಕಾಗತ್ತೆ. ಎಸ್ ಪೇ ಸ್ನೇಹಿತರೆ ಹಾಗಪ್ಪ ಅಂತಲ್ರಿ ಅಂದಿನಪ್ಪ ಅಂತಲ್ರಿ ಅಣುಬಾಂಬ ಪರೀಕ್ಷೆ ಮಾಡುವ ಸಮಯದಲ್ಲಿ ಭಾರತದಪ್ಪ ಅಂತಲ್ರಿ ಪ್ರಧಾನಮಂತ್ರಿ ಯಾರಾಗಿದ್ರು ಅಂತ ಕೇಳ್ತಾನ್ರಿ. ಯಾರಿವರು ಭಾರತದ ಪ್ರಧಾನಮಂತ್ರಿ ಯಾರಪ್ಪ ಅಂತ ಕೇಳಿದಾಗ ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳಿ. ಓಕೆರಿ ಯಾರಿವರು ಶ್ರೀಮತಿ ಏನಪ್ಪಾ ಅಂತಲ್ರಿ ಪ್ರಧಾನಮಂತ್ರಿ ಅಂತ ಹೇಳಿ. ಯಾರಿವರು ಪ್ರಧಾನಮಂತ್ರಿ ಭಾರತದ ಪ್ರಧಾನಮಂತ್ರಿ ಅಂತ ಹೇಳಿ ಯಾರಿವರು ಶ್ರೀಮತಿ ಇಂದಿರಾ ಗಾಂಧಿ ಅಂತ ಗೊತ್ತಿರಬೇಕಾಗತ್ತೆ. ಯಾರಿವರು ಶ್ರೀಮತಿ ಇಂದಿರಾ ಗಾಂಧಿ ಅವರಂತ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಅಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ನಮಗ್ ಗೊತ್ತಿರ್ಬೇಕಾಗತ್ತೆ ಯಾರು ಇವರು ರಾಷ್ಟ್ರಪತಿ ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಫಕ್ರುದ್ದೀನ್ ಅಲಿ ಅಹಮ್ಮದ್ ಅಂತ ಹೇಳಿ ಅಂದಿನ ರಾಷ್ಟ್ರಪತಿ ಯಾರಾಗಿದ್ದಪ್ಪ ಅಂತಲ್ರಿ ಫಕ್ರುದ್ದೀನ್ ಅಲಿ ಅಹಮ್ಮದ್ ಅಂತ ಗೊತ್ತಿರಬೇಕಾಗತ್ರಿ. ಯಾರಿವರು ಫಕ್ರುದ್ದೀನ್ ಯಾರಿವರು ರಾಷ್ಟ್ರಪತಿ. ಓಕೆ ರಾಷ್ಟ್ರಪತಿ ಯಾರಪ್ಪ ಅಂತಲ್ಲ ಯಾರಿ ರಾಷ್ಟ್ರಪತಿ ಏನಪ್ಪಾ ಅಂತಂದ್ರೆ ಫಕ್ರುದ್ದೀನ್ ಅಲಿ ಅಹಮ್ಮದ್ ಅಂತ ಹೇಳಿ ರಾಷ್ಟ್ರಪತಿ ಯಾರಾಗಿದ್ದಪ್ಪ ಅಂದ್ರೆ ಅಂತಲ್ರಿ ಆ ಸಮಯದಲ್ಲಿ ರಾಷ್ಟ್ರಪತಿ ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮ್ಮದ್ ಅಂತ ಹೇಳಿ. ಪ್ರಧಾನಮಂತ್ರಿ ಯಾರಪ್ಪ ಅಂತ ಕೇಳಿದಾಗ ಅಂತಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳಿ. ಭಾರತದ ಪ್ರಥಮ ಏನಪ್ಪಾ ಅಂತಲ್ರಿ ಮಹಿಳಾ ಪ್ರಧಾನಮಂತ್ರಿ ಅಂತ ಗೊತ್ತಿರಬೇಕಾಗತ್ತೆ. ಇವರನ್ನು ನಾವು ಪ್ರಿಯದರ್ಶಿನಿ ಅಂತ ಕರಿತೀವ್ರಿ. ನಾನು ಹಿಂದೆ ಅಂತಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವ್ರೇನಪ್ಪಾ ಅಂತಲ್ರಿ ಇಂದಿರಾ ಗಾಂಧಿ ಅವ್ರಂತಲ್ಲ ನಾನು ಕ್ಲಾಸ್ ಮಾಡಿದ್ದೇನೆ. ಆ ಕ್ಲಾಸ್ ಅಂತಲ್ಲ ವೀಕ್ಷಣೆ ಮಾಡಿ ಇವರು ಇಲ್ಲಿ ನಮ್ಮ ಭಾರತದ ಪ್ರಥಮ ಪ್ರಧಾನಮಂತ್ರಿ ಆಗಿದ್ದು ವರ್ಷಕ್ಕೆ ಇದಪ್ಪ ಅಂತಲ್ರಿ 1966 ಜನವರಿ 24ಕ್ಕೆ ಅಂತಲ್ಲ ಅಧಿಕಾರನ ವಹಿಸಿಕೊಂಡಿದ್ದರಿ. ಜನವರಿ 24ನೇ ಅಂತಲ್ರಿ ಭಾರತೀಯ ಅಂತ ಹೆಣ್ಣು ಮಕ್ಕಳ ದಿನಾಚರಣೆ ಅಂತಂದ್ರೆ ಆಚರಣೆ ಮಾಡ್ತಾರ್ರಿ. ಹಾಗಾರಪ್ಪ ಅಂತಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರೇನಪ್ಪಾ ಅಂತಲ್ರಿ ನಮ್ಮ ಭಾರತದಲ್ಲಿ ಪ್ರಥಮ ಬಾರಿಗೆ ಅಂತಲ್ಲ ಮಹಿಳಾ ಏನಪ್ಪಾ ಅಂತಲ್ರಿ ಪ್ರಧಾನಮಂತ್ರಿ ಆಗಿನಪ್ಪಾ ಅಂತಲ್ರಿ ಒಂದು ಅಣುಬಾಂಬನ ಪರೀಕ್ಷೆ ಮಾಡಿದ್ರ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾರಿ ಅಣುಬಾಂಬ್ ಪರೀಕ್ಷೆ ಮಾಡಿದ ದಿನಾಂಕ ಕೇಳ್ತಾನ್ರಿ, ಎಕ್ಸಾಮ್ ಲಿ ಕೇಳ್ತಾ ಹೋಗ್ತಾನ್ರಿ. ನಾವು ಸಿಲೆಬಸ್ ಅನ್ನು ಓದಿರ್ತೀವಿ ಆದ್ರೆ ಅಂತಲ್ರಿ ಇವು ರಾಜ್ಯವಾರಗಳು ಏನಪ್ಪಾ ಅಂತ ನಾವು ಓದಿರಂಗಿಲ್ರಿ. ಅಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ ಅಂತಲ್ರಿ 30 ರಿಂದ 40 ಮಾರ್ಕಸ್ ಅಂತಲ್ರಿ ರಾಜ್ಯಗಳ ಮೇಲೆ ಕೇಳ್ತಾ ಹೋಗ್ತಾನ ಅನ್ನೋದಂತಲ್ರಿ ನಿಮ್ಮನ್ನ ಗಮನಕ್ಕೆ ಇರಬೇಕಾಗತ್ತೆ. ಎಸ್ ಹಾಗಪ್ಪ ಅಂತಲ್ರಿ ನಮ್ಮ ಮುಖ್ಯವಾಗಿ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಲ್ರಿ ನಮ್ಮ ಫಕ್ರುದ್ದೀನ್ ಅಲಿ ಅಹಮ್ಮದ್ ಅಂತ ಹೇಳಿದ್ವಿ.
ಹಾಗಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಯಾವ ಏನಪ್ಪಾ ಅಂತಂದ್ರೆ ಇಲ್ಲಿ ಅಂತ ಯಾವ ಆಪರೇಷನ್ ಮೂಲಕ ಏನಪ್ಪಾ ಅಂತಂದ್ರೆ ಇದನ್ನ ಅಣುಬಾಂಬನ ಪರೀಕ್ಷೆ ಮಾಡಲಾಯ್ತು ಅಂತ ಕೇಳಿದಾಗ ಅಂತಂದ್ರೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಯಾವ್ದ್ರಿ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೇಳಿ ಓಕೆ ರೀ ಯಾವ್ದ್ರಿ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೇಳಿ ಓಕೆ ರೀ ಸ್ಮೈಲಿಂಗ್ ಬುದ್ಧ ಅಂತ ಹೇಳಿ ಓಕೆ ರೀ ಸ್ಮೈಲಿಂಗ್ ಬುದ್ಧ ಅಂದ್ರೆ ಆಪರೇಷನ್ ಸ್ಮೈಲಿಂಗ್ ಬುದ್ಧದ ಮೂಲಕ ಏನಪ್ಪಾ ಅಂತಂದ್ರೆ ಈ ಅಣುಬಾಂಬನ ಪರೀಕ್ಷೆ ಮಾಡಲಾಯ್ತು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇದೇ ಏನಪ್ಪಾ ಅಂತಂದ್ರೆ ನಮಗ ಸ್ಮೈಲಿಂಗ್ ಬುದ್ಧ ಅಂತ ಹೇಳಿ ಅಂತೆಲ್ಲ ಮಾಡಿದ್ರಿ. ಹಾಗಾದ್ರೆ ಎರಡನೇ ಬಾರಿಗೆ ಮಾಡಿದವರು ಓಕೆ ಯಾರಿವರು ಎರಡನೇ ಬಾರಿಗೆ ಅಂತಲಪ್ಪ ಅಂತಂದ್ರೆ ಯಾರು ಮಾಡಿದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಏನಂತ ಹೇಳಿ ಯಾರಿವರು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಏನಪ್ಪಾ ಅಂತಂದ್ರೆ ಇವ್ರು ಯಾವಾಗ ಮಾಡಿದಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮಗೆ ಗೊತ್ತಿರಬೇಕಾಗತ್ತೆ 1998 ಮೇ 11 ಮತ್ತು 13ನೇ ತಾರೀಕಿಗೆ ಅಂತ ಗೊತ್ತಿರಬೇಕಾಗತ್ತೆ. ಏನಿದ್ರಿ ಯಾರಿವರು 19ನ ಎರಡನೇ ಬಾರಿಗೆ ಅಂತ ಹೇಳಿ ಯಾವ್ದಿದ್ರಿ ಎರಡನೇ ಬಾರಿಗೆ ಏನಪ್ಪಾ ಅಂತಂದ್ರೆ 1998 ಮೇ ಏನಪ್ಪಾ ಅಂತಂದ್ರೆ ಇಲ್ಲಿ ಮೇ 11ನೇ ತಾರೀಕಿಗೆ ಅಂತಲ್ರಿ ಗೊತ್ತಿರಬೇಕಾಗತ್ತೆ. ಮೇ 11 ಮತ್ತು ಏನಪ್ಪಾ ಅಂತಂದ್ರೆ 13ನೇ ತಾರೀಕಿಗೆ ಏನಪ್ಪಾ ಅಂತಂದ್ರೆ ಮೇ 13ನೇ ತಾರೀಕಿಗೆ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರೆ ಮೇ 11 ಮತ್ತು 13ನೇ ತಾರೀಕಿಗೆ ಏನಪ್ಪಾ ಅಂತಂದ್ರೆ ನಾವು ಈ ಎರಡನೇ ಬಾರಿಗೆ ಏನಪ್ಪಾ ಅಂತಂದ್ರೆ ಅಣುಬಾಂಬ ಪರೀಕ್ಷೆ ಮಾಡಿದವ್ರಿ. ಹಾಗಪ್ಪ ಅಂತಂದ್ರೆ ಇದೇ ಮೇ 11 ನಾವು ಮೇ 11 ಏನಂತ ಆಚರಣೆ ಮಾಡ್ತೀವಪ್ಪ ಅಂತ ಕೇಳಿದಾಗ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತಂದೇಳಿ ಸಾಕಷ್ಟು ಬಾರಿ ಎಕ್ಸಾಮ್ ದಲ್ಲಿ ಕೇಳ್ರಿ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತೇಳಿ ಯಾವ ದಿನವನ್ನ ಆಚರಣೆ ಮಾಡ್ತಾರಪ್ಪ ಅಂತ ಕೇಳಿದಾಗ ಅಂತಂದ್ರೆ ಮೇ 11ನೇ ತಾರೀಕಿಗೆ ಅಂತ ಗೊತ್ತಿರಬೇಕಾಗತ್ತೆ. ವೆರಿ 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 ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇದೇ ಮೇ 11 ಏನಪ್ಪಾ ಅಂತಂದ್ರೆ ಮೇ 11 ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತಂದ್ರಿ ಯಾವ್ದ್ರಿ ತಂತ್ರಜ್ಞಾನ ದಿನ ಅಂತ ಹೇಳಪ್ಪ ಅಂತಂದ್ರೆ ನಾವು ಆಚರಣೆ ಮಾಡ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ 1998 ಅಂತ ಪ್ರಧಾನಮಂತ್ರಿ ಯಾರಾಗಿದ್ರಪ್ಪ ಅಂತ ಕೇಳಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿ ಯಾರಿವರು ಅಟಲ್ ಬಿಹಾರಿ ವಾಜಪೇಯಿ ಅಂತ ಗೊತ್ತಿರಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಅಂದಿನ ಪ್ರಧಾನಮಂತ್ರಿ ಯಾರಪ್ಪ ಅಂತ ಕೇಳಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅಂತಂದ್ರಿ ಯಾರ್ಯಾರು ಅಟಲ್ ಬಿಹಾರಿ ವಾಜಪೇಯಿ ಅಂತ ಗೊತ್ತಿರಬೇಕಾಗತ್ತೆ. ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಕೊನೆಯವರೆಗೆ ಏನಪ್ಪಾ ಅಂತ ವೀಕ್ಷಣೆ ಮಾಡಿ ಕ್ಲಾಸ್ ಅನ್ನ ಸ್ಕಿಪ್ ಮಾಡಿ ಅಂತ ಮುಂದೆ ಹೋಗಬೇಡಿ ಓಕೆ ರೀ. ನೆಕ್ಸ್ಟ್ ಅಂದಿನಪ್ಪ ಅಂತ ನಮಗೆ ಅಂತಲೇ ಅಂದಿನ ಪ್ರಧಾನಮಂತ್ರಿ ರಾಷ್ಟ್ರಪತಿ ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ KR ನಾರಾಯಣನ್ ಅಂತ ಹೇಳಿ ಯಾರಿವರು KR ನಾರಾಯಣನ್ ಅಂತ ಗೊತ್ತಿರಬೇಕಾಗತ್ತೆ. ಅಂದಿನ ಏನಪ್ಪಾ ಅಂದ್ರ ರಾಷ್ಟ್ರಪತಿ ಯಾರಪ್ಪ ಅಂತ ಕೇಳಿದಾಗ ರಾಷ್ಟ್ರಪತಿ ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ KR ನಾರಾಯಣನ್ ಅಂತ ಹೇಳಿ KR ನಾರಾಯಣ ಅವ್ರ ಏನಪ್ಪಾ ಅಂತಲ್ರಿ ಅಂದಿನಪ್ಪ ಅಂತಲ್ರಿ ನಮಗೆ ಅಂತಲ್ರಿ ಅಂದಿನಪ್ಪ ಅಂತ ರಾಷ್ಟ್ರಪತಿ ಆಗಿದ್ದರಿ. ಹಾಗಪ್ಪ ಅಂತಲ್ರಿ ಈ ಎರಡನೇ ಬಾರಿಗೆ ಏನಪ್ಪಾ ಅಂದ್ರೆ ಅಂತಲ್ರಿ ನಾವ್ ಎಂತಲ್ರಿ ಆಪರೇಷನ್ ಅಂತ ಅಣುಬಾಂಬನ ಪರೀಕ್ಷೆ ಮಾಡಿದೇವ್ರಿ. ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಇದು ಆಪರೇಷನ್ ಯಾವಪ್ಪ ಅಂತ ಕೇಳಿದಾಗ ಆಪರೇಷನ್ ಶಕ್ತಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ ಆಪರೇಷನ್ ಶಕ್ತಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ ಆಪರೇಷನ್ ಏನಪ್ಪಾ ಅಂತಂದ್ರೆ ಶಕ್ತಿ ಅಂತ ಗೊತ್ತಿರಬೇಕಾಗತ್ತೆ. ಎರಡನೇ ಬಾರಿಗೆ ಅಂತ ನಾವು ಅಧ್ಯಯನ ಮಾಡಿದೇವಲ್ರಿ ಯಾವ್ದಪ್ಪ ಅಂತ ಕೇಳಿದಾಗ ಆಪರೇಷನ್ ಶಕ್ತಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇದೇ ರಾಜಸ್ಥಾನ ಏನಪ್ಪಾ ಅಂತ ನಾವೆಂತಂದ್ರಿ ಎರಡು ಏನಪ್ಪಾ ಅಂತ ಗೊತ್ತಿರಬೇಕಾಗತ್ತೆ. ಅಂದಿನ ವಿಜ್ಞಾನಿ ಯಾರಂತ ಕೇಳ್ತಾನ್ರಿ ಅಂದಿನ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದಾಗ ಅಂತಂದ್ರಿ ನಮ್ಮ ಹೆಮ್ಮೆಯ ಇವತ್ತಿಗೂ ಕೂಡ ಅಂತಲ್ಲ ನಮ್ಮ ಹೆಮ್ಮೆ ಏನಪ್ಪಾ ಅಂತಲ್ಲ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತ ಹೇಳಿ ಅಂದಿನ ಪ್ರಧಾನಮಂತ್ರಿ ಏನಪ್ಪಾ ಅಂದಿನ ರಾಷ್ಟ್ರಪತಿಯಾಗಿ ಇವರು ಕೂಡ ರಾಷ್ಟ್ರಪತಿಯಾಗಿ ಅಂತಲ್ಲ ಆಳ್ವಿಕೆ ಮಾಡಿದ್ದಾರೆ. ಹಾಗಪ್ಪ ಅಂತಲ್ರಿ ಅವತ್ತಿನ ಆ ಸಮಯದಲ್ಲಪ್ಪ ಅಂತಲ್ರಿ ಈ ವಿಜ್ಞಾನಿ ಯಾರಾಗಿದ್ರಪ್ಪ ಅಂತ ಕೇಳಿದಾಗ ಅಂತಲ್ರಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತ ಹೇಳಿ ಯಾವ್ದ್ರಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತ ಹೇಳಪ್ಪ ಅಂತಲ್ರಿ ಅಲ್ಲಿ ನಮಗ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅಂತಲ್ರಿ ಡಾಕ್ಟರ್ APJ ಅಂತ ಹೇಳ್ರಿ APJ ಅಬ್ದುಲ್ ಕಲಾಂ ಅವ್ರಪ್ಪ ಅಂದ್ರ ಅಂದಿನ ವಿಜ್ಞಾನಿ ಆಗಿದ್ರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇದೇ ನಮಗೆ ಅಂತಲ್ಲ ರಾಜಸ್ಥಾನ ರಾಜ್ಯದೊಳಗೆ ಏನಪ್ಪಾ ಅಂತಲ್ಲ ಗೊತ್ತಿರಬೇಕಾಗತ್ತೆ. ಯಾವ್ದೊಂದು ಮುಖ್ಯವಾಗಿ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ
ಓಕೆ, ಇದೇ ರಾಜಸ್ಥಾನ ರಾಜ್ಯದ ಕುರಿತೇನಪ್ಪಾ ಅಂತಂದ್ರೆ ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ರಾಜಸ್ಥಾನ ರಾಜ್ಯದ ಏನಪ್ಪಾ ಅಂತಂದ್ರೆ ಯಾವ ಅರಾವಳಿ ಪರ್ವತ ಅಂತ ಕಂಡು ಬರ್ತದ್ರಿ. ಯಾವ್ದು ಇದ್ರಿ? ಅರಾವಳಿ ಪರ್ವತ ಅಂತ ಹೇಳಿ ವೆರಿ 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 ಇಂಪಾರ್ಟೆಂಟ್ ರೀ. ಯಾವ್ದು ಇದ್ರಿ? ಅರಾವಳಿ ಪರ್ವತ. ಯಾವ್ದಿದ್ರಿ? ಅರಾವಳಿ ಪರ್ವತ ಅಂದ್ರೆ ಕಂಡು ಬರ್ತಾವ್ರಿ. ಈ ಅರಾವಳಿ ಪರ್ವತ ಏನಪ್ಪಾ ಅಂತಂದ್ರೆ ಪ್ರಪಂಚದ ಅತ್ಯಂತ ಪುರಾತನವಾದ ಬೆಟ್ಟ ಅಂತ ಕರೀತಾರೆ. ಇದನ್ರಿ ಏನಂತೀರಿ? ಪ್ರಪಂಚದ ಅತ್ಯಂತ ಪುರಾತನವಾದ ಬೆಟ್ಟ ಅಂತ ಕರೀತಾರೆ, ಅಥವಾ ಭಾರತದ ಅತ್ಯಂತ ಪುರಾತನ ಬೆಟ್ಟ ಅಂತ ಕರೀತಾರೆ, ಅಥವಾ ಏನಪ್ಪಾ ಅಂತಂದ್ರೆ ಭಾರತದ ಅತ್ಯಂತ ಪುರಾತನ ತುಂಗ ಅಂತ ಕೂಡ ಕರೀತಾರೆ. ಭಾರತ ಏನಪ್ಪಾ ಅಂತಂದ್ರೆ ಅತ್ಯಂತ ಪುರಾತನ ಏನಪ್ಪಾ ಅಂತಂದ್ರೆ ಪರ್ವತ ಅಂತ ಕೂಡ ಕರೀತಾರ್ರಿ. ಹಾಗಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮ್ಗೆ ಅಂತಂದ್ರೆ ಅರಾವಳಿ ಪರ್ವತ ಅಂತ ಹೇಳಿ, ಈ ಅರಾವಳಿ ಪರ್ವತ ಏನಪ್ಪಾ ಅಂತಂದ್ರೆ ಸರಿಸುಮಾರು ಏನಪ್ಪಾ ಅಂತಂದ್ರೆ ಇದು ಎಷ್ಟು ಏನಪ್ಪಾ ಅಂತಂದ್ರೆ ವಿಸ್ತರಣೆಗೊಂಡಿದೆಪ್ಪ ಅಂತ ಕೇಳಿದಾಗ ಅಂತಂದ್ರೆ 750 ಕಿಲೋಮೀಟರ್ ಅಂತ ಹೇಳಿ. ಎಷ್ಟಿದ್ರಿ? 750 ಕಿಲೋಮೀಟರ್ ಏನಪ್ಪಾ ಅಂತಂದ್ರೆ ಇದು ವಿಸ್ತರಣೆ ಆಗಿದೆ ಅಂತ ಗೊತ್ತಿರ್ಬೇಕಾಗತ್ತೆ. ಎಷ್ಟು ಕಿಲೋಮೀಟರ್? 750 ಕಿಲೋಮೀಟರ್ ಏನಪ್ಪಾ ಅಂತಂದ್ರೆ ವಿಸ್ತರಣೆ ಆಗಿದೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇದೇ ಅರಾವಳಿ ಪರ್ವತ ಅಂದ್ರೆ ಅರಾವಳಿ ಪರ್ವತದಲ್ಲಿಪ್ಪ ಅಂತಂದ್ರೆ ಅತಿ ಎತ್ತರವಾದ ಶಿಖರ ಯಾವ್ದಂತ ಕೇಳ್ತಾನ್ರಿ. ಅರಾವಳಿ ಪರ್ವತದಲ್ಲಿ ಅತಿ ಎತ್ತರವಾದ ಶಿಖರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಎತ್ತರವಾದ ಶಿಖರ ಎತ್ತರವಾದ ಶಿಖರ ಅಂತೇಳಿ. ಎತ್ತರವಾದ ಶಿಖರ ಯಾವಪ್ಪ ಅಂತ ಕೇಳಿದಾಗ ಗುರು ಶಿಖರ ಅಂತ ಹೇಳಿ. ಯಾವ್ದಿದ್ರಿ? ಗುರು ಶಿಖರ ಅಂತ ಗೊತ್ತಿರಬೇಕಾಗತ್ತೆ. ಗುರು ಶಿಖರ. ಗುರು ಶಿಖರ ಅಂತ ಹೇಳಿ ಅತ್ಯಂತ ಎತ್ತರವಾದ ಏನಪ್ಪಾ ಅಂತಂದ್ರೆ ಇದು ಪರ್ವತ ಕಂಡು ಬರ್ತಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಗುರು ಶಿಖರದ ಎತ್ತರ ಎಷ್ಟಿದೆಪ್ಪ ಅಂತ ಕೇಳಿದಾಗ ಅಂತಂದ್ರಿ ನಮ್ಗೆ ಗೊತ್ತಿರ್ಬೇಕಾಗತ್ತೆ 1722 ಮೀಟರ್ ಅನ್ನಂತ ಗೊತ್ತಿರ್ಬೇಕಾಗತ್ತೆ. ಎಷ್ಟಿದ್ರಿ? ಎತ್ತರ ಎಷ್ಟಪ್ಪ ಅಂತ ಎತ್ತರವಾದ ಶಿಖರ ಅರಾವಳಿ ಪರ್ವತದ ಎತ್ತರವಾದ ಶಿಖರ ಯಾವಪ್ಪ ಅಂತ ಕೇಳಿದಾಗ ಗುರು ಶಿಖರ ಅಂತ ಹೇಳಿ. ಹಾಗಪ್ಪ ಅಂತ ಗುರು ಶಿಖರದ ಅಂತ ಎತ್ತರ ಎಷ್ಟಪ್ಪ ಅಂತ ಕೇಳಿದಾಗ 1722 ಮೀಟರ್ ಏನಪ್ಪಾ ಅಂತ ಎತ್ತರವಾಗಿದೆ. ಇವನ್ನೆಲ್ಲ ನೋಟ್ ಮಾಡ್ತಾರೆ. 1000 ಬಾರಿ ಎಕ್ಸಾಮ್ ಅಲ್ಲಿ ಕೇಳಿರ್ಬೇಕು. ಈ ಕ್ಲಾಸ್ ಅನ್ನ ಕಂಪ್ಲೀಟ್ ಆಗಿ ವೀಕ್ಷಣೆ ಮಾಡಿ ಅಂತ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡೇನಪ್ಪಾ ಅಂತ ನಾಳೆ ಯಾವ್ದಾರು ಎಕ್ಸಾಮ್ ಆಗಿಂತಲ ಹೋದಾಗ ಅಂತೇಳಿ ಇದೇ ಡಾಕ್ಟರ್ APJ ಅಬ್ದುಲ್ ಕಲಾಂ ಕ್ರೀಡಾ ಅಕಾಡೆಮಿ ಅಂತ ನೆನೆಸ್ತೀವಿ ಅಂತ ಹೇಳ್ತಾ ನಾನು ಮತ್ತೇನಪ್ಪಾ ಅಂತೇಳಿ ಈ ಅರಾವಳಿ ಪರ್ವತ ಕುರಿತೇನಪ್ಪಾ ಅಂತ ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೇನ್ರಿ. ಹಾಗಪ್ಪ ಅಂತಂದ್ರಿ ಇದೇ ಅರಾವಳಿ ಪರ್ವತ ಏನಪ್ಪಾ ಅಂತಂದ್ರಿ ಮುಖ್ಯವಾಗಿ ಏನಪ್ಪಾ ಅಂತ ಗೊತ್ತಿರಬೇಕು. ಇದೇ ಅರಾವಳಿ ಪರ್ವತದಲ್ಲಿಪ್ಪ ಅಂತಂದ್ರಿ ಇದು ಅರಾವಳಿ ಪರ್ವತ ಏನಪ್ಪಾ ಅಂತಂದ್ರಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರಿ ಇದು 4 ರಾಜ್ಯಕ್ಕೆ ಏನಪ್ಪಾ ಅಂತಂದ್ರಿ ಹರಡಿದೆ ಅಂತ ಗೊತ್ತಿರ್ಬೇಕಾಗತ್ರಿ. ಅರಾವಳಿ ಪರ್ವತ ಏನಪ್ಪಾ ಅಂತಂದ್ರಿ ಇದು ಎಷ್ಟು ರಾಜ್ಯಕ್ಕೆ ಹರಡಿದೆಪ್ಪ ಅಂತ ಕೇಳಿದಾಗ ಅಂತಂದ್ರಿ 4 ರಾಜ್ಯ. ನೇರವಾಗಿ ನಂಬರ್ ಕೇಳ್ತಾ ಹೋಗ್ತಾನೆ ನಿಮ್ಗೆ. ಒಗರಿದ್ರಿ ಎಷ್ಟು ರಾಜ್ಯಕ್ಕೆ ಹರಡಿದೆಪ್ಪ ಅಂತ ಕೇಳಿದಾಗ ಅಂತಂದ್ರಿ 4 ರಾಜ್ಯಕ್ಕೆ ಏನಪ್ಪಾ ಅಂತಂದ್ರೆ ವಿಸ್ತರಿಸಿದೆ ಅಂತ ಗೊತ್ತಿರ್ಬೇಕಾಗತ್ತೆ. ವಿಸ್ತರಿಸಿದೆ ಅಂತ ಗೊತ್ತಾ? ಅರಾವಳಿ ಪರ್ವತ ಅಂತ 4 ರಾಜ್ಯಕ್ಕೆ ಏನಪ್ಪಾ ಅಂತ ವಿಸ್ತರಿಸಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಯಾವ್ಯಾವ ರಾಜ್ಯಗಳು ಅಂತ ನೋಡ್ತಾ ಬಂದಾಗ ಅಂತಂದ್ರೆ ಯಾವಪ್ಪ ಅಂತಂದ್ರೆ ಇಲ್ಲಿ ಗೊತ್ತಿರ್ಬೇಕಾಗತ್ತ. ಒಂದೇದು ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಹರಿಯಾಣ ಅಂತಂತ ಹೇಳಿ. ಯಾವ್ದಿದ್ರಿ? ಹರಿಯಾಣ ಅಂತಂತ ಹೇಳಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎರಡನೇ ರಾಜ್ಯ ಯಾವ್ದಪ್ಪ ಅಂತ ಕೇಳಿದ್ರಲ್ಲ ಗುಜರಾತ್ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ? ಗುಜರಾತ್ ಅಂತ ಗೊತ್ತಿರ್ಬೇಕಾಗತ್ತೆ. ಮೂರನೇ ರಾಜ್ಯ ಯಾವ್ದಪ್ಪ ಅಂತ ಕೇಳಿದ್ರಲ್ಲ ನೆಕ್ಸ್ಟ್ ಬಂದ್ಲ ರಾಜಸ್ಥಾನ ಅಂತ ಹೇಳಿ. ಯಾವ್ದಿದ್ರಿ? ರಾಜಸ್ಥಾನ ಅಂತ ಗೊತ್ತಿರ್ಬೇಕಾಗತ್ತೆ. ಮೂರನೇ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ರಾಜಸ್ಥಾನ ಅಂತೇಳಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ 4ನೇ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಪಂಜಾಬ್ ರಾಜ್ಯ ಅಂತ ಗೊತ್ತಿರ್ಬೇಕಾಗತ್ತೆ. 4ನೇ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಪಂಜಾಬ್ ಅಂತ ಗೊತ್ತಿರ್ಬೇಕಾಗತ್ತೆ. ಪಂಜಾಬ್ ರಾಜ್ಯ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಈ ಅರಾವಳಿ ಪರ್ವತ ಎಷ್ಟು ರಾಜ್ಯಕ್ಕೆ ಹರಡಿದೆ ಅಂತ ಕೇಳಿದಾಗ ಅಂತಂದ್ರೆ 4 ರಾಜ್ಯ ಅಂತ ಹೇಳಿ. ಈ 4 ರಾಜ್ಯ ಏನಪ್ಪಾ ಅಂತಂದ್ರೆ ಯಾವಪ್ಪ ಅಂತ ಕೇಳಿದಾಗ ಹರಿಯಾಣ, ಗುಜರಾತ್, ರಾಜಸ್ಥಾನ ಮತ್ತು ಪಂಜಾಬ್ ರಾಜ್ಯಕ್ಕೆ ಅಂತ ವಿಸ್ತರಣೆಯಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ಲ ಇದೇ ಅರಾವಳಿ ಪರ್ವತದಲ್ಲಿಪ್ಪ ಅಂತಂದ್ರೆ ಮುಖ್ಯವಾಗಿರಪ್ಪ ಅಂತಂದ್ರೆ ಇದೇ ಅರಾವಳಿ ಪರ್ವತದಲ್ಲಿ ನಮಗೆ ಗೊತ್ತಿರಬೇಕಾಗತ್ತೆ. ಇದೇ ಅರಾವಳಿ ಪರ್ವತ ಏನಪ್ಪಾ ಅಂತಂದ್ರೆ ಮೌಂಟ್ ಅಬು ಅಂತ ಹೇಳಿ. ಯಾವ್ದಿದ್ರಿ? ಮೌಂಟ್ ಅಬು ಅಂತ ಹೇಳಿ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ? ಮೌಂಟ್ ಅಬು ಅಂತ ಹೇಳಿ. ಈ ಮೌಂಟ್ ಅಬು ಅನ್ನುವಂತಪ್ಪ ಅಂತಂದ್ರೆ
ಪರ್ವತ ಎಲ್ಲಿ ಕಂಡು ಬರ್ತಾವಪ್ಪ ಅಂತ ಕೇಳಿದಾಗ ಅಂತೇಳಿ ಇದೇ ಅರಾವಳಿ ಪರ್ವತದಲ್ಲಿ ಕಂಡು ಬರ್ತಾ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ? ಅರಾವಳಿ. ಅರಾವಳಿ ಪರ್ವತ ಅಥವಾ ಎಂತ ಪುರಾತನ ಪರ್ವತ ಅಂತ ಕರೀತಾರೆ ಇದನ್ರಿ. ಹಾಗಪ್ಪ ಅಂತೇಳಿ ಇಲ್ಲಿ ಮುಖ್ಯವೇನಪ್ಪಾ ಅಂತೇಳಿ ಇದೇನಪ್ಪಾ ಅಂತೇಳಿ ಅಂತ ಈ ಗುರು ಶಿಖರ ಅಂತ ಅನ್ನುವಂಥದ್ದೇನ್ರಿ, ಇದು ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದಾಗ ಅಂತೇಳಿ ಜೈನರಿಗೆ ಸಂಬಂಧಿಸಿದೆ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಜೈನರಿಗೆ ಸಂಬಂಧಿಸಿದೆ ಅಂತ ಗೊತ್ತಿರಬೇಕಾಗತ್ತೆ. ಜೈನರಿಗೆ ಸಂಬಂಧಿಸಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತೇಳಿ ಇಲ್ಲಿ ಮೌಂಟ್ ಅಬುವಿನಲ್ಲಿರುವಂತಹ ದೇವಾಲಯ ಯಾವ್ದಂತ ಕೇಳ್ತಾಂದಿ. ಯಾವ್ದ್ರಿ? ಮೌಂಟ್ ಅಬುವಿನಲ್ಲಿರುವಂತಹ ದೇವಾಲಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತ ದಿಲ್ವಾರ ದೇವಾಲಯ ಅಂತ ಹೇಳಿ. ಯಾವ್ದಿದ್ರಿ? ದಿಲ್ವಾರ ದೇವಾಲಯ ಅಂತ ಗೊತ್ತಿರಬೇಕಾಗತ್ತೆ. ಮೌಂಟ್ ಅಬುವಿನಲ್ಲಿ ಕಂಡು ಬರುವಂತಹ ದೇವಾಲಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತ ದಿಲ್ವಾರ ದೇವಾಲಯ ಅಂತ ಹೇಳಿ. ದೇವಾಲಯ ಅಂತ ಇದೆಲ್ಲ ಕೇಳ್ತಾ ಹೋಗ್ತಾನ್ರಿ. ಇವೆಲ್ಲ ಆರ್ಮಿ ಎಕ್ಸಾಮ್ ನಲ್ಲಿ, PC ಎಕ್ಸಾಮ್ ನಲ್ಲಿ ಕೇಳ್ತಾ ಹೋಗ್ತಾನ್ರಿ. ನೀಟಾಗಿ ಅಂತ ನೋಟ್ ಮಾಡ್ಕೊಳ್ಳಿ. ಓಕೆ, ನಾನು ಗ್ಯಾರಂಟಿ ಕೊಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಎಸ್. ಹಾಗಪ್ಪ ಅಂತಲ್ಲ ದಿಲ್ವಾರ ದೇವಾಲಯ ಏನಪ್ಪಾ ಅಂತಂದ್ರೆ ಇದು ಮೌಂಟ್ ಅಬುವಿನಲ್ಲಿ ಕಂಡು ಬರ್ತಂತ ಗೊತ್ತಿರಬೇಕಾಗತ್ತೆ. ಯಾವ ಪರ್ವತ ಶ್ರೇಣಿ ಅಂತ ಕೇಳಿದಾಗ ಅಂತಂದ್ರೆ ಅರಾವಳಿ ಪರ್ವತ ಶ್ರೇಣಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಮೌಂಟ್ ಅಬುವಿನಲ್ಲಿರುವಂತಹ ದೇವಾಲಯ ಯಾವ್ದಂತ ಕೇಳ್ತಾನ್ರಿ? ದಿಲ್ವಾರ ದೇವಾಲಯ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ದಿಲ್ವಾರ ದೇವಾಲಯ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದಾಗ ಅಂತಂದ್ರೆ ಇದು ಜೈನರಿಗೆ ಸಂಬಂಧಿಸಿದೆ ಅಂತ ಗೊತ್ತಿರಬೇಕಾಗತ್ತೆ. ಯಾರಿಗೆ ಇದ್ರಿ? ಜೈನರಿಗೆ ಏನಪ್ಪಾ ಅಂತ ಜೈನರಿಗೆ ಸಂಬಂಧಿಸಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇದ ಮುಖ್ಯವಾಗಿರಪ್ಪ ಅಂತ ನಾವು ಅರಾವಳಿ ಪರ್ವತ ಕುರಿತಂತಪ್ಪ ಅಂತ ಇಷ್ಟು ವಿಷಯಗಳಪ್ಪ ಅಂತ ನಿಮ್ಗೆ ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿರಪ್ಪ ಅಂತ ಗೊತ್ತಿರ್ಬೇಕು. ಇಲ್ಲೇನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರೆ ಇದೇನಪ್ಪಾ ಅಂತಂದ್ರೆ ಇದೇ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಮೌಂಟ್ ಅರಾವಳಿ ಪರ್ವತ ಶ್ರೇಣಿಯಲ್ಲಪ್ಪ ಅಂತಂದ್ರೆ ಅರಾವಳಿ ಪರ್ವತ ಶ್ರೇಣಿಯಲ್ಲಪ್ಪ ಅಂತಂದ್ರೆ ಒಂದು ನದಿ ಏನಪ್ಪಾ ಅಂತಂದ್ರೆ ಉಗಮವಾಗತ್ರಿ. ವೆರಿ 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 ಇಂಪಾರ್ಟೆಂಟ್ ರೀ. ಯಾವ್ದಪ್ಪ ಅಂತ ಕೇಳಿದಾಗ ಅಂತೇಳಿ ಲೂಣಿ ನದಿ ಅಂತ ಗೊತ್ತಿರಬೇಕಾಗತ್ತ. ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಓಕೆ ಇದ್ರಿ ಶ್ರೇಣಿಯಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನದಿ ಉಗಮವಾಗತ್ರಿ. ಯಾವ ನದಿ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಲೂಣಿ ನದಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ? ಲೂಣಿ ನದಿ ಅಂತ ಹೇಳಿ. ಈ ಲೂಣಿ ನದಿ ಏನಪ್ಪಾ ಅಂತಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಯಾಗಿದೆ. ಯಾವ್ದಿದ್ರಿ? ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಯಾಗಿದೆ. ಯಾವ್ದಿದ್ರಿ? ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಯಾಗಿದೆ. ಹಾಗಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಗೊತ್ತಿರಬೇಕಾಗತ್ತೆ. ಈ ಲೂಣಿ ನದಿ ಏನಪ್ಪಾ ಅಂತಂದ್ರೆ ಎಲ್ಲಿ ಹರಿತಪ್ಪ ಅಂತ ಕೇಳಿದಾಗ ಪುಷ್ಕರ್ ಕಣಿವೆಯಲ್ಲಿ ಹರಿತಾವ ಅಂತ ಗೊತ್ತಿರ್ಬೇಕು. ಉಗಮವಾಗತ್ತಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ? ಪುಷ್ಕರ್ ಎಂತಪ್ಪ ಅಂತಂದ್ರೆ ಇಲ್ಲಿ ಪುಷ್ಕರ್ ಅಂತ ಅಂದ್ರೆ ಪುಷ್ಕರ್ ಕಣಿವೆಯಲ್ಲಿ ಉಗಮವಾಗತ್ತಂತ ಗೊತ್ತಿರಬೇಕಾಗತ್ತೆ. ಯಾವ್ದು? ಲೂಣಿ ನದಿ ಪುಷ್ಕರ್ ಅಂತ ಹೇಳಿ. ಯಾವ್ದಿದ್ರಿ? ಪುಷ್ಕರ್ ಏನಪ್ಪಾ ಅಂದ್ರೆ ಕಣಿವೆಯಲ್ಲಿ ಪುಷ್ಕರ್ ಕಣಿವೆಯಲ್ಲಿ ಅಂತ ಗೊತ್ತಿರಬೇಕಾಗತ್ತೆ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಅಂತಂದ್ರೆ ಉಗಮವಾಗುವಂತ ನದಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ಲೂಣಿ ನದಿ ಅಂತಂದ್ರಿ. ಈ ಲೂಣಿ ನದಿ ಏನಪ್ಪ ಅಂತಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತ ಲೂಣಿ ನದಿ ಅಂತ ಎಲ್ಲಿ ಉಗಮ ಆಗತ್ತ ಅಂತ ಕೇಳಿದಾಗ ಅಂತಂದ್ರೆ ನಮಗೆ ಅಂತಂದ್ರೆ ಇಲ್ಲಿ ಪುಷ್ಕರ್ ಕಣಿವೆಯಲ್ಲಪ್ಪ ಅಂತಂದ್ರಿ ಪುಷ್ಕರ್ ಕಣಿವೆಯಲ್ಲಪ್ಪ ಅಂತ ಉಗಮ ಆಗತ್ತಂತ ಗೊತ್ತಿರಬೇಕಾಗತ್ತೆ. ಓಕೆ, ಪುಷ್ಕರ್ ಕಣಿವೆಯಲ್ಲಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇದು ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಯಾಗಿದೆ. ಈ ನದಿ ಏನಪ್ಪಾ ಅಂತಂದ್ರೆ ಇದರ ಉದ್ದ ಎಷ್ಟಪ್ಪ ಅಂತ ಕೇಳಿದಾಗ ಅಂತಂದ್ರೆ 495 ಕಿಲೋಮೀಟರ್ ಅಂತ ಗೊತ್ತಿರಬೇಕಾಗತ್ತೆ. ಈ ಲೂಣಿ ನದಿ ಎಂತಪ್ಪ ಅಂತಂದ್ರೆ 495 ಕಿಲೋಮೀಟರ್ ಅಂತ ಅಂತಂದ್ರೆ ಉದ್ದವಾಗಿ ಹರಿತಾ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇದೇ ಏನಪ್ಪಾ ಅಂತಂದ್ರೆ ಈ ಲೂಣಿ ನದಿ ಏನಪ್ಪಾ ಅಂತಂದ್ರೆ ಮರುಭೂಮಿಯಲ್ಲಿ ಹರಿತಾ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಇಲ್ಲಿ ಕೇಳ್ತಾ ಹೋಗ್ತಾನ್ರಿ ಭಾರತದ ಮರುಭೂಮಿ ಯಾವ್ದಂತ ಕೇಳ್ತಾರ್ರಿ. ನೋಡ್ರಿ, ಯಾವ್ದು ಮರುಭೂಮಿಯಲ್ಲಿ ಹರಿತಾ ಇದ್ರಿ ನಾವಂತೆಲ್ಲ ನೋಡ್ತಾ ಹೋಗೋದ್ರಿ. ಭಾರತದ ಮರುಭೂಮಿ ಅಂತಂದೇರಿ ಭಾರತದ ಮರುಭೂಮಿ ಅಂತಂದೇರಿ ಮರುಭೂಮಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ಥಾರ್ ಮರುಭೂಮಿ ಅಂತಂತ ಹೇಳಿ. ಯಾವ್ದಿದ್ರಿ? ಭಾರತದ ಏನಪ್ಪಾ ಅಂತಂದ್ರಿ ಮರುಭೂಮಿ ಅಥವಾ ಏನಪ್ಪಾ ಅಂತಲ್ಲ ಡೆಸರ್ಟ್ ಅಂತ ಕರಿತೀವ್ರಿ. ಯಾವ್ದಿದ್ರಿ? ಭಾರತದ ಡೆಸರ್ಟ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ಅಥವಾ ಮರುಭೂಮಿ ಯಾವ್ದಪ್ಪ ಅಂತ ಕೇಳಿದಾಗ ಥಾರ್ ಡೆಸರ್ಟ್ ಅಂತ ಹೇಳಿ. ಯಾವ್ದಿದ್ರಿ? ಥಾರ್ ಡೆಸರ್ಟ್ ಅಂತ ಹೇಳಿ ಗೊತ್ತಿರ್ಬೇಕಾಗತ್ತೆ. ಮರುಭೂಮಿ ಯಾವ್ದಪ್ಪ ಅಂತ ಕೇಳಿದಾಗ ಥಾರ ಮರುಭೂಮಿ ಅಂತ ಗೊತ್ತಿರ್ಬೇಕಾಗತ್ತೆ. ಥಾರ ಮರುಭೂಮಿ ಅಂತ ಹೇಳಿ ಮರುಭೂಮಿ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಈ ಥಾರ ಮರುಭೂಮಿ ಅನ್ನೋದಪ್ಪ ಅಂತಂದ್ರೆ ನಮಗೆ ಎಂತ ಗೊತ್ತಿರ್ಬೇಕಾಗತ್ತೆ. ಈ ಥಾರ ಮರುಭೂಮಿ ಅನ್ನೋದಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರೆ
ಈ ಥಾರ್ ಮರುಭೂಮಿ ಎರಡು ದೇಶಕ್ಕೆ ಅಂತ ಹರಡಿದೆ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಥಾರ್ ಮರುಭೂಮಿಯು ಎರಡು ದೇಶಕ್ಕೆ ಹರಡಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಎರಡು ದೇಶಗಳು ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಒಂದೇನಪ್ಪ ಅಂತ ನಮಗೆ ಅಂತಂದ್ರೆ ಪಾಕಿಸ್ತಾನ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಪಾಕಿಸ್ತಾನ ಅಂತ ದೇಶ ರೀ, ಅಥವಾ ಪಾಕಿಸ್ತಾನ ಅಂತ ಹೇಳಿ. ಓಕೆ ರೀ. ಹಾಗಪ್ಪ ಅಂತಂದ್ರೆ ಈ ಮುಖ್ಯವಾಗಿ ಏನಪ್ಪಾ ಅಂತ ನಮಗೆ ಗೊತ್ತಿರಬೇಕಾಗತ್ತೆ ಪಾಕಿಸ್ತಾನ ಮತ್ತು ಅಂತಂದ್ರೆ ಈ ಭಾರತದಲ್ಲಿಪ್ಪ ಅಂತಂದ್ರೆ ನಮಗೆ ಅಂತಂದ್ರೆ ಈ ವಿಸ್ತಾರವಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಪಾಕಿಸ್ತಾನ ಮತ್ತು ಏನಪ್ಪಾ ಅಂತಂದ್ರೆ ಭಾರತ ಅಂತ ಗೊತ್ತಿರಬೇಕಾಗತ್ತೆ. ಭಾರತದಲ್ಲಿಪ್ಪ ಅಂತಂದ್ರೆ ವಿಸ್ತರಣೆಯಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಈ ಥಾರ್ ಮರುಭೂಮಿ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಭಾರತದಲ್ಲಿಪ್ಪ ಅಂತಂದ್ರೆ ಇದನ್ನ ಏನಂತ ಕರೀತಾರಪ್ಪ ಅಂತ ಕೇಳಿದಾಗ ಥಾರ್ ಮರುಭೂಮಿ ಅಂತ ಕರೀತಾರ್ರಿ. ಹಾಗಪ್ಪ ಅಂತಂದ್ರೆ ಪಾಕಿಸ್ತಾನದೊಳಗೆ ಏನಂತ ಕರೀತಾರಪ್ಪ ಅಂತ ಕೇಳಿದಾಗ ಅಂತಂದ್ರೆ ಚೋಲಿಸ್ತಾನ್ ಮರುಭೂಮಿ ಅಂತ ಹೇಳಿ ಏನ್ ಕರೀತಾರೆ ಇದನ್ರಿ? ಚೋಲಿಸ್ತಾನ್ ಮರುಭೂಮಿ. ನೆನಪುಳಿಲಿಲ್ಲ ಅಂದ್ರೆ ಅಂತಂದ್ರೆ ನೀವೆಲ್ಲ ಹಿಂದೆಲ್ಲ ಎಂತ ರೆಕಾರ್ಡ್ ಕೇಳಿಬಹುದು. ಚೋಲಿಕಾ ಪಿಚ್ಚೆ ಕ್ಯಾ ಹೇ ಚುನರಿಕಾ ಪಿಚ್ಚೆ ಹೇ ಅಂತಂದ್ರೆ ಹಾಡ ಕೇಳಿರ್ಬೇಕಲ್ರಿ, ಅದನ್ನ ನೆನಪಿಸಿಕೊಳ್ರಿ. ಓಕೆ. ಹಾಗಪ್ಪ ಅಂತಂದ್ರೆ ಮುಖ್ಯವಾಗಿ ಏನಪ್ಪಾ ಅಂತ ನಮಗೆ ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ ಪಾಕಿಸ್ತಾನದಲ್ಲಿಪ್ಪ ಅಂತಂದ್ರೆ ಮರುಭೂಮಿನ ಏನಂತ ಕರೀತಾರಪ್ಪ ಅಂತ ಕೇಳಿದಾಗ ಅಂತಂದ್ರೆ ಚೋಲಿಸ್ತಾನ್ ಮರುಭೂಮಿ ಅಂತ ಹೇಳಿ. ಯಾವ್ರಿದ್ರಿ? ಪಾಕಿಸ್ತಾನವಾಗಿ ಏನ್ ಕರೀತಾರೆ ಇದನ್ರಿ? ಚೋಲಿಸ್ತಾನ್ ಮರುಭೂಮಿ ಅಂತ ಕರೀತಾರೆ ಗೊತ್ತಿರ್ಬೇಕಾಗತ್ತೆ. ಭಾರತದೊಳಗೇನಪ್ಪ ಅಂತ ಥಾರ್ ಮರುಭೂಮಿ ಅಂತ ಕರೀತಾರ್ರಿ. ಭಾರತವಾಗಿ ಏನಂತ ಕರೀತಾರೆ ಇದನ್ರಿ? ಥಾರ್ ಮರುಭೂಮಿ ಅಂತ ಕರೀತಾರೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಈ ಪಾಕಿಸ್ತಾನ ಒಳಗೇನಪ್ಪ ಅಂತಂದ್ರೆ ಎಷ್ಟು ಕಿಲೋಮೀಟರ್ ಅಂತ ಹರಡಿದೆ ಅಂತ ಕೇಳಿದಾಗ ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಹರಡಿದೆ ಅಂತ ಕೇಳಿದಾಗ ಅಂತಂದ್ರೆ ನಮಗ್ ಗೊತ್ತಿರ್ಬೇಕಾಗತ್ತೆ ಎಷ್ಟು ಕಿಲೋಮೀಟರ್ ಎಷ್ಟು ಪರ್ಸೆಂಟೇಜ್ ಹರಡಿದೆಯಪ್ಪ ಅಂತ ಕೇಳಿದಾಗ ಅಂತಂದ್ರೆ 20% ಅಂತ ನಮಗೆ ಅಂತಂದ್ರೆ ಇಲ್ಲಿ ಹರಡಿದೆ ಅಂತಂದು ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇದೇ ಚೋಲಿಸ್ತಾನ ಥಾರ್ ಮರುಭೂಮಿ ಅಂತ ಭಾರತದಲ್ಲಿ ಅಂತ ಎಷ್ಟು ವಿಸ್ತರಣೆ ಆಗಿದೆ ಅಂತ ಕೇಳಿದಾಗ ಅಂತಂದ್ರೆ ನಮಗ್ ಗೊತ್ತಿರ್ಬೇಕಾಗತ್ತ 80% ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? 80% ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇದೇನಪ್ಪಾ ಅಂತಂದ್ರೆ ಥಾರ್ ಮರುಭೂಮಿ ಏನಪ್ಪಾ ಅಂತಂದ್ರೆ 80% ಅಂತ ಗೊತ್ತಿರ್ಬೇಕಾಗತ್ತೆ. ಇದೇ ಪ್ರಪಂಚದಲ್ಲಿಪ್ಪ ಅಂತಂದ್ರೆ ಅತ್ಯಂತ ದೊಡ್ಡ ಮರುಭೂಮಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಾವ್ ಅಂತಲ್ಲ ಸಹರಾ ಮರುಭೂಮಿ ಅಂತ ಕರಿತೀವಿ. ಆಫ್ರಿಕಾ ದೇಶದಲ್ಲಿ ಕಂಡು ಬರುವಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಮುಖ್ಯವಾಗಿರಪ್ಪ ಅಂತಂದ್ರೆ ಇದೇ ಥಾರ್ ಮರುಭೂಮಿ ಏನಪ್ಪಾ ಅಂತಂದ್ರೆ ನಮಗೆ ಅಂತ ಗೊತ್ತಿರ್ಬೇಕಾಗತ್ತೆ. ಎಷ್ಟು ರಾಜ್ಯದಲ್ಲಿ ಹರಡಿದೆ ಅಂತ ಕೇಳಿದಾಗ ಅಂತಂದ್ರೆ ಈ ಥಾರ್ ಮರುಭೂಮಿ ಏನಪ್ಪಾ ಅಂತಂದ್ರೆ 4 ರಾಜ್ಯಗಳಿಗೆ ಹರಡಿದೆ ಅಂತ ಗೊತ್ತಿರ್ಬೇಕಾಗತ್ತೆ. ಈ 4 ರಾಜ್ಯದ ಏನಪ್ಪಾ ಅಂತಂದ್ರೆ ನಾವೇನಪ್ಪಾ ಅಂತ ಹೇಗೆ ನೆನಪಿಸ್ಕೊಳ್ಬೇಕಂದ್ರೆ ಒಂದು ಸಿಂಪಲ್ ಟ್ರಿಕ್ಸ್ ಕೊಡ್ತಾ ಹೋಗ್ತೇನ್ರಿ ನಿಮಗೆ ಅಂತಂದ್ರೆ ಯಾವ್ದು ಕೇಳಿದಾಗ ಗುರು ದೇಹ ಅಂತಂದ್ರೆ ನೆನಪಿಟ್ಕೋಬೇಕಾಗತ್ತೆ. ಯಾವ್ದ್ರಿ? ಗುರು ದೇಹ ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ. ಕೋಡೇನ್ರಪ್ಪ ಅಂತ ಕೇಳಿದಾಗ ಅಂತಂದ್ರಿ ಕೋಣೆಪ್ಪ ಅಂತ ಗುರು ದೇಹ ಅಂತಂತೇಳಿ ಗುರು ದೇಹ ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಮುಖ್ಯವಾಗಿರಪ್ಪ ಅಂತಂದ್ರಿ ಮುಖ್ಯವಾಗಿ ಮುಖ್ಯವಾಗಿರಪ್ಪ ಅಂತ ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಗುರು ದೇಹ ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇದೇನಪ್ಪ ಅಂತಂದ್ರೆ ರಾಜಸ್ಥಾನವಾಗಿರಪ್ಪ ಅಂತಂದ್ರೆ ಮುಖ್ಯವಾಗಿರಪ್ಪ ಅಂದ್ರೆ ಗೊತ್ತಿರ್ಬೇಕಾಗತ್ತೆ. 4 ರಾಜ್ಯಕ್ಕೆ ಏನಪ್ಪಾ ಅಂದ್ರೆ ಹರಡಿದೆ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಪ್ಪ ಅಂತ ಕೇಳಾಗ ಅಂತಂದ್ರಿ ಒಂದೇದಪ್ಪ ಅಂತಂದ್ರಿ ನಮಗ ಗುಜರಾತ್ ರಾಜ್ಯ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ? ಗುಜರಾತ್ ರಾಜ್ಯ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂದ್ರ ರಾಜಸ್ಥಾನ ಅಂತಂದ್ರಿ ಎರಡನೇ ಯಾವ್ದಪ್ಪ ಅಂತ ಕೇಳಾಗ ಅಂತಂದ್ರಿ ರಾಜಸ್ಥಾನ್ ರಾಜ್ಯ ಅಂತ ಗೊತ್ತಿರ್ಬೇಕಾಗತ್ತೆ. ರಾಜಸ್ಥಾನ್ ರಾಜ್ಯ ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಯಾವಪ್ಪ ಅಂತ ದೆಹಲಿ ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ. ಎರಡನೇದು ಯಾವಪ್ಪ ಮೂರನೇದು ಯಾವಪ್ಪ ಅಂತ ಕೇಳಾಗ ಅಂತಂದ್ರಿ ಮೂರನೇದು ಯಾವಪ್ಪ ಅಂತ ಕೇಳಾಗ ಅಂತಂದ್ರಿ ದೆಹಲಿ ಅಂತ ಹೇಳಿ ದೆಹಲಿ ಅಂತ ನೆಕ್ಸ್ಟ್ ಅಂತಂದ್ರಿ ಇದು 4ನೇ ರಾಜ್ಯ ಯಾವಪ್ಪ ಅಂತ ಕೇಳಾಗ ಅಂತಂದ್ರಿ ಹರಿಯಾಣ ಅಂತ ಗೊತ್ತಿರ್ಬೇಕಾಗತ್ರಿ. ಹರಿಯಾಣ ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಇವನ್ನೆಲ್ಲ ನೋಟ್ ಮಾಡ್ಕೊಂತ ಓದ್ತಾ ಹೋಗಿ ಅಂತ ಹೇಳ್ತಾ ನಾನು ಬಂತಂದ್ರೆ ಭಾವಿಸ್ತೀನಿ ಕಂಪ್ಲೀಟ್ ಅಂತ ನೋಟ್ ಮಾಡ್ಕೊಳ್ಳಿ. ಯಾವ್ದ್ರಿ? ಹರಿಯಾಣ ಅಂತ ಗೊತ್ತಿರ್ಬೇಕಾಗತ್ತೆ. ಏನಪ್ಪಾ ಅಂತಂದ್ರಿ ಇದ್ರಿಂದ ಮರುಭೂಮಿ ಎಷ್ಟು ರಾಜ್ಯಕ್ಕೆ ಹರಡಿದೆಪ್ಪ ಅಂತ ಕೇಳಾಗ ಅಂತಂದ್ರಿ 4 ರಾಜ್ಯ ಅಂತ ಗೊತ್ತಿರ್ಬೇಕಾಗತ್ತೆ. ಕೋಳಿನಿಂದ ಏನಪ್ಪಾ ಅಂತ ಕೇಳಾಗ ಅಂತಲ್ಲ ಗುರುದೇಹ ಅಂತೇಳಿ ಗ ಅಂದ್ರೆ ಏನಪ್ಪಾ ಅಂತಲ್ಲ ಗುಜರಾತ್ ಅಂತೇಳಿ ಏನ ರ ಅಂದ್ರೆ ಏನ್ರಿ ರಾಜಸ್ಥಾನ್ ಅಂತಲ್ಲ ದೇ ಅಂದ್ರೆ ಏನ್ರಿ ದೆಹಲಿ ಅಂತಂದೇಳಿ ಹ ಅಂದ್ರೆ ಹರಿಯಾಣ ಅಂತ ಹೇಳಿ. ಹಾಗಪ್ಪ ಅಂತ ಭಾರತದಲ್ಲಿ ಅತಿ ಹೆಚ್ಚಿನಪ್ಪ ಅಂತಂದ್ರಿ ಈ ಥಾರ ಮರುಭೂಮಿ ಏನಪ್ಪಾ ಅಂತ ವಿಸ್ತರಣೆ ಆಗಿರುವಂತಹ ರಾಜ್ಯ ಯಾವ್ದಪ್ಪ ಅಂತ ಕೇಳಾಗ ಅಂತಂದ್ರಿ ನಮಗ್ ಗೊತ್ತಿರ್ಬೇಕಾಗತ್ತೆ. ಇದೇ ರಾಜಸ್ಥಾನ ಅಂತ ಗೊತ್ತಿರ್ಬೇಕಾಗತ್ತೆ. ಈ ರಾಜಸ್ಥಾನ ಏನಪ್ಪಾ ಅಂತಂದ್ರಿ ಎಷ್ಟೇನು ಪರ್ಸೆಂಟೇಜ್ ಅಂತ ವಿಸ್ತರಣೆ ಆಗಿದೆಪ್ಪ ಅಂತ ಕೇಳಾಗ ಅಂತಂದ್ರಿ ನಮಗ್ ಗೊತ್ತಿರ್ಬೇಕಾಗತ್ತೆ. 70% ಏನಪ್ಪಾ ಅಂತಂದ್ರಿ ನಮಗೆ ಅಂತ ವಿಸ್ತರಣೆ ಆಗಿದೆ ಅಂತ ಗೊತ್ತಿರ್ಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಇವನ್ನೆಲ್ಲ ಡೆಪ್ತ್ ಆಗಿದೆ
ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪದೇ ಪದೇ ಈ ವರ್ಡ್ ನಾನು ಬಳಸ್ತಾ ಇದ್ದೇನೆ. ಓಕೆ, ಎಷ್ಟಿದೆಪ್ಪ ಅಂತ ಕೇಳಿದಾಗ ಅಂತಂದ್ರೆ 70 ಪ್ರಶ್ನೆ ಇದೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ನಮಗ್ ಗೊತ್ತಿರ್ಬೇಕಾಗತ್ತೆ ಇಲ್ಲಿ ನಮಗ ಭಾರತ ಮರುಭೂಮಿ ಅಂತ ನೋಡ್ತಾ ಬಂದಾಗ ಅಂತಂದ್ರೆ ಈ ಮರುಭೂಮಿ ಏನಪ್ಪಾ ಅಂತಂದ್ರೆ ಮರುಭೂಮಿಯ ನಾಡು ಯಾವಪ್ಪ ಅಂತ ಕೇಳ್ತಾನೆ ನಮಗ ಯಾವ್ದ್ರಿ ಮರುಭೂಮಿಯ ನಾಡು ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ರಾಜಸ್ಥಾನ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ ಮರುಭೂಮಿ ಏನಪ್ಪಾ ಅಂತಂದ್ರೆ ಮರುಭೂಮಿಯ ನಾಡು ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಈ ರಾಜಸ್ಥಾನ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ ರಾಜಸ್ಥಾನ ಅಂತ ಗೊತ್ತಿರ್ಬೇಕಾಗತ್ತೆ. ಈ ಮರುಭೂಮಿಯಲ್ಲಪ್ಪ ಅಂತ ಹರಿಯುವಂತ ನದಿ ಯಾವಪ್ಪ ಅಂತ ಕೇಳಿದಾಗ ಅಂತಲ್ಲ ಈ ಮರುಭೂಮಿಯಲ್ಲಿ ಹರಿಯುವಂತ ನದಿ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಲೂಣಿ ನದಿ ಅಂತಂದು ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಲೂಣಿ ನದಿ ಅಂತಂತ ಗೊತ್ತಿರಬೇಕಾಗತ್ತೆ. ಮರುಭೂಮಿಯಲ್ಲಿ ಹರಿಯುವಂತ ನದಿ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಲೂಣಿ ನದಿ ಅಂತಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಈ ಲೂಣಿ ನದಿ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇದು 2 ರಾಜ್ಯಕ್ಕೆ ಅಂತ ಹರಿತ ಅಂತ ಗೊತ್ತಿರಬೇಕಾಗತ್ತೆ. ಒಂದೇನಪ್ಪ ಅಂತ ಕೇಳಿದಾಗ ಅಂತಂದ್ರೆ ಒಂದು ರಾಜಸ್ಥಾನ ಅಂತ ಗೊತ್ತಿರಬೇಕಾಗತ್ತೆ. ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮಗೆ ಅಂತಂದ್ರೆ ಗುಜರಾತ್ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಈ ಲೂಣಿ ಅಂತ ಪಶ್ಚಿಮಾಭಿಮುಖವಾಗಿ ಹರಿತ ಅಂತ ಗೊತ್ತಿರಬೇಕಾಗತ್ತೆ. ಲೂಣಿ ನದಿ ಆಗಿರ್ಬೋದ್ರಿ, ತಪತಿ ನದಿ ಆಗಿರ್ಬೋದ್ರಿ, ನರ್ಮದಾ ನದಿ ಆಗಿರ್ಬೋದ್ರಿ, ಕಾವೇರಿ ನದಿ ಯಾವ್ದ್ರಿ ಶರಾವತಿ ನದಿ ಆಗಿರ್ಬೋದ್ರಿ, ನೇತ್ರಾವತಿ ನದಿ ಆಗಿರ್ಬೋದ್ರಿ, ಗಂಗಾವಳಿ ನದಿ ಆಗಿರ್ಬೋದ್ರಿ. ಇವೆಲ್ಲ ಏನಪ್ಪಾ ಅಂತಲ್ಲ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಅಂತ ಗೊತ್ತಿರಬೇಕಾಗತ್ತೆ. ಅದೇ ತರ ಏನಪ್ಪಾ ಅಂತಂದ್ರೆ ನಮಗೇನಪ್ಪಾ ಅಂತಂದ್ರೆ ಈ ರಾಜಸ್ಥಾನ ಏನಪ್ಪಾ ಅಂತಂದ್ರೆ ಈ ನದಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದಾಗ ಅಂತಂದ್ರೆ ಲೂಣಿ ನದಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಇದು ಗುಜರಾತ್ ನಲ್ಲಿಪ್ಪ ಅಂತಂದ್ರೆ ಲೂಣಿ ನದಿಗೆ ಅಂತಲ್ಲ ಗುಜರಾತ್ ನಲ್ಲಿ ಏನೆಂದು ಕರೀತಾರಪ್ಪ ಅಂತ ಕೇಳಿದಾಗ ಅಂತಂದ್ರೆ ಲವಣವತಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಲವಣವತಿ ಅನ್ನೋದ್ರಿ ಲವಣವತಿ ಅಂತ ಕರೀತಾ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಇದರ ಟೋಟಲ್ ಉದ್ದ ಎಷ್ಟಪ್ಪ ಅಂತ ಕೇಳಿದಾಗ ಅಂತಂದ್ರೆ 495 ಕಿಲೋಮೀಟರ್ ಅಪ್ಪ ಅಂತಂದ್ರೆ ಉದ್ದವಾಗಿ ಅಂತ ಹರಿತ ಅಂತ ಗೊತ್ತಿರಬೇಕಾಗತ್ತೆ. ಇದು ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಎಲ್ಲಿ ಹೋಗಿ ಕೊನೆಗೋತಪ್ಪ ಅಂತ ಕೇಳಿದಾಗ ಅಂತಂದ್ರೆ ಗಲ್ಫ್ ಆಫ್ ಕಂಬಾಟ್ ನಲ್ಲಿ ಏನಪ್ಪಾ ಅಂದ್ರೆ ಕೊನೆಗೋತ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಗಲ್ಫ್ ಆಫ್ ಕಂಬಾಟ್ ಅಂತ ಗಲ್ಫ್ ಆಫ್ ಕಂಬಾಟ್ ನಲ್ಲಿ ಅಂತ ಕೊನೆಗೋತ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಮರುಭೂಮಿಯಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ನದಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಲೂಣಿ ನದಿ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಎಷ್ಟು ರಾಜ್ಯಕ್ಕೆ ಹರಿತಾವಪ್ಪ ಅಂತ ಕೇಳಿದಾಗ ಅಂತ 2 ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿ ಅಂತ ಗೊತ್ತಿರಬೇಕಾಗತ್ತೆ. ಒಟ್ಟು 495 ಕಿಲೋಮೀಟರ್ ಇಂದ ಉದ್ದವಾಗಿ ಹರಿತ ಅಂತ ಗೊತ್ತಿರಬೇಕಾಗತ್ತೆ. ಕೊನೆಯದಾಗಿ ಅಂತ ಗಲ್ಫ್ ಆಫ್ ಕಂಬಾಟ್ ಅಲ್ಲಿ ಹೋಗಿ ಕ್ಷೇತ್ರ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇದೇನಪ್ಪ ಅಂದ್ರ ಮರುಭೂಮಿಯಲ್ಲಪ್ಪ ಅಂತಲ್ರಿ ಅತಿ ಹೆಚ್ಚಿನ ಕಂಡು ಬರ್ತಪ್ಪ ಅಂತ ಕೇಳಿದಾಗ ಅಂತಲ್ರಿ ಒಂಟೆಗಳು ಕಂಡು ಬರ್ತಾವ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಒಂಟೆಗಳು ಅಂತ ಗೊತ್ತಿರಬೇಕಾಗತ್ರಿ. ಮರುಭೂಮಿಯಲ್ಲಿ ಕಂಡು ಬರುವಂತ ಯಾವ್ದು ಜೀವಿಗಳು ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಒಂಟೆಗಳು ಅಂತ ಗೊತ್ತಿರಬೇಕಾದ್ರೆ ಒಂಟೆಗಳು ಯಾವ್ದ್ರಿ ಒಂಟೆಗಳು ಅಂತ ಹೇಳಿ. ಹಾಗಪ್ಪ ಅಂತಂದ್ರೆ ಇದೇ ಒಂಟೆಗಳು ಏನಪ್ಪಾ ಅಂತ ಹೆಣ್ಣು ಒಂಟೆ ಆನೆಗೆ ಏನಂತ ಕರೀತಾರ ಅಂತ ಕೇಳ್ತಾನ್ರಿ. ಹೆಣ್ಣು ಒಂಟೆಯ ಆನೆಗೆ ಮರಿಗೆ ಅಂತ ಕರೀತಾರಪ್ಪ ಅಂತ ಕೇಳಿದಾಗ ಹೆಣ್ಣು ಮರಿ ಒಂಟೆಯ ಹೆಣ್ಣು ಮರಿಗೆ ಏನಪ್ಪಾ ಅಂತಂದ್ರಿ ಏನಂತ ಕರೀತಾರಪ್ಪ ಅಂತ ಕೇಳಿದಾಗ ಜ್ಞಾನಿ ಅಂತ ಕರೀತಾರ ಅಂತ ಗೊತ್ತಿರ್ಬೇಕಾಗತ್ರಿ. ಜ್ಞಾನಿ ಹೋಗ್ರಿ ಹೆಣ್ಣು ಒಂಟೆ ಆನೆ ಅಂತ ಏನ್ ಕರೀತಾರಪ್ಪ ಅಂತ ಕೇಳಿದಾಗ ಜ್ಞಾನಿ ಅಂತ ಕರೀತಾರ್ರಿ. ಹಾಗಪ್ಪ ಅಂದ್ರೆ ಅಂತಂದ್ರೆ ಇದೇ ಮರುಭೂಮಿಯಲ್ಲಿಪ್ಪ ಅಂತ ಬೆಳೆಯುವಂತ ಸಸ್ಯಗಳಿಗೆ ಏನಂತ ಕರೀತಾರ ಅಂತ ಕೇಳ್ತಾನ್ರಿ. ಮರುಭೂಮಿಯಲ್ಲಿ ಬೆಳೆಯುವಂತ ಸಸ್ಯಗಳಿಗೆ ಏನೆಂತ ಕರೀತಾರಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮಗ್ ಗೊತ್ತಿರಬೇಕಾಗತ್ತೆ. ಝೀರೋಫೈಟ್ಸ್ ಅಂತ ಕರೀತಾರ್ರಿ. ಮರುಭೂಮಿಯಲ್ಲಿ ಬೆಳೆಯುವಂತ ಸಸ್ಯಗಳಿಗೆ ಝೀರೋಫೈಟ್ಸ್ ಅಂತ ಕರೀತಾರ್ರಿ. ನೀರಿನಲ್ಲಿ ಬೆಳೆಯುವ ಸಸ್ಯಗಳಿಗೆ ಹೈಡ್ರೋಫೈಟ್ಸ್ ಅಂತ ಕರೀತಾರ್ರಿ. ಜೌಗು ಪ್ರದೇಶದಲ್ಲಿ ಬೆಳೆಯುವಂತ ಹೆಲೋಫೈಟ್ಸ್ ಅಂತ ಕರೀತಾರ್ರಿ. ಬಂಡೆ ಮೇಲೆ ಬೆಳೆಯುವಂತಹ ಸಸ್ಯಗಳಿಗೆ ಲಿಥೋಫೈಟ್ಸ್ ಅಂತ ಕರೀತಾರ ಅಂತ ಗೊತ್ತಿರಬೇಕಾಗತ್ತೆ. ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗಪ್ಪ ಅಂತ ಹೆಣ್ಣು ಆನೆ ಅಂತ ಮರಿಗೆ ಅಂತ ಕರೀತಾರಪ್ಪ ಅಂತ ಕೇಳಿದಾಗ ಜ್ಞಾನಿ ಅಂತ ಕರೀತಾರೆ. IAS ಕ್ವಶನ್ ಕೂಡ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ ಇದು. ಹಾಗಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ನಮಗೆ ಅಂತ ಗೊತ್ತಿರಬೇಕಾಗತ್ತೆ ಮರುಭೂಮಿಯಲ್ಲಿ ಬೆಳೆಯುವಂತ ಸಸ್ಯಗೆ ಏನಪ್ಪಾ ಅಂತ ಕರೀತಾರಂತ ಝೀರೋಫೈಟ್ಸ್ ಅಂತ ಕರೀತಾರ ಅಂತ ಗೊತ್ತಿರಬೇಕಾಗತ್ತೆ. ಮರುಭೂಮಿ ಬೆಳೆಯುವಂತ ಸಸ್ಯಗೆ ಏನಪ್ಪಾ ಅಂತಂದ್ರೆ ಏನ್ ಕರೀತಾರೆ ಝೀರೋಫೈಟ್ಸ್ ಅಂದ್ರೆ ಝೀರೋಫೈಟ್ಸ್ ಅಂತ ಕರೀತಾರಪ್ಪ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಮರುಭೂಮಿಯಲ್ಲಿಪ್ಪ ಅಂತಂದ್ರಿ ಬೆಳೆಯುವಂತ ಬೆಳೆಗಳು ಯಾವಪ್ಪ ಅಂತ ಕೇಳ್ತಾ ಕೇಳ್ತಾ ಹೋಗ್ತಾನ್ರಿ. ಮರುಭೂಮಿ ಬೆಳೆಯುವಂತ ಬೆಳೆಗಳು ಓಕೆ ಹಾಗೆ ಮರುಭೂಮಿಯಲ್ಲಿ ಬೆಳೆಯುವಂತ ಬೆಳೆಗಳು ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮ್ಗೆ ಗೊತ್ತಿರಬೇಕಾಗತ್ತೆ.
ಒಂದೇದು ಪಾಪಸ್ ಕಳಿ ಅಂತ ಗೊತ್ತಿರ್ಬೇಕಾಗತ್ರಿ. ಯಾವ್ದ್ರಿ? ಪಾಪಸ್ ಕಳಿ ಅಂತ ಗೊತ್ತಿರ್ಬೇಕಾಗತ್ತೆ. ಕರಿಜಾಲಿ ಅಂತಂದು ಗೊತ್ತಿರಬೇಕಾಗತ್ತೆ. ಕರಿಜಾಲಿ ಅಂತ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಒಂದ ಕಳ್ಳಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಕಳ್ಳಿ ಅಂತಂತ ಗೊತ್ತಿರಬೇಕಾಗತ್ತೆ. ಗಿಡ್ಡ ಮರಗಳು ಬೆಳಿತಾವ ಅಂತ ಗೊತ್ತಿರಬೇಕಾಗತ್ತೆ. ಮತ್ತೆ ಖಜೂರು ಗಿಡ ಬೆಳಿತಾವ ಅಂತ ಗೊತ್ತಿರಬೇಕಾಗತ್ತೆ. ಖಜೂರು ಬೆಳಿತಾವ ಅಂತ ಗೊತ್ತಿರಬೇಕಾಗತ್ತೆ. ಆಗರಪ್ಪ ಅಂತಲ್ರಿ ಮುಖ್ಯವಾಗಿನಪ್ಪ ಅಂತ ನಮಗೆಂತಲ ಮರುಭೂಮಿಯಲ್ಲಿಪ್ಪ ಅಂತ ನಮಗೆಂತಲ ಪಾಪಸ್ ಕಳಿ, ಕರಿಜಾಲಿ, ಕಳ್ಳಿ, ಖಜೂರಿ ಗಿಡ ಅಂತಪ್ಪ ಅಂದ್ರೆ ಬೆಳಿತಾವ ಅಂತ ಗೊತ್ತಿರಬೇಕಾಗತ್ತೆ. ಹಾಗರಪ್ಪ ಅಂತಲ್ರಿ ಅತಿ ಹೆಚ್ಚಿನಪ್ಪ ಅಂತ ನಮಗೆಂತಲ ಗೊತ್ತಿರಬೇಕಾಗತ್ತೆ. ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಯಾವಾಗ ನಡೀತಾವ ಅಂತ ಕೇಳ್ತಾನ್ರಿ. ಮರುಭೂಮಿಯಲ್ಲಿ ಅಂತಲ್ಲ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಗೊತ್ತಿರಬೇಕಾಗತ್ತೆ. ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆರಿ. ಮರುಭೂಮಿಯಲ್ಲಿ ಅಂತಲ್ಲ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಯಾವಾಗ ನಡೀತಾವಪ್ಪ ಅಂತ ಕೇಳಿದಾಗ ಅಂತಲ್ಲ ರಾತ್ರಿ ಹೊತ್ತಿಗೆ ನಡೀತಾವ ಅಂತ ಗೊತ್ತಿರಬೇಕಾಗತ್ತೆ. ದ್ವಿತೀಯ ಸಂಶ್ಲೇಷಣೆ ಅಂತೇಳಿ ಯಾವ್ದಿದ್ರಿ? ದ್ವಿತೀಯ ಸಂಶ್ಲೇಷಣೆ ಅಂತಂದ್ರೆ ಗೊತ್ತಿರಬೇಕಾಗತ್ರಿ. ಸಂಶ್ಲೇಷಣೆ ಅಂತಂದ್ರೆ ಕ್ರಿಯೆ ಯಾವಾಗ ನಡೀತಪ್ಪ ಜರುಗ್ತದಪ್ಪ ಅಂತ ಕೇಳಿದಾಗ ಅಂತಂದ್ರಿ ಗೊತ್ತಿರಬೇಕಾಗತ್ತೆ. ರಾತ್ರಿ ಹೊತ್ತಿನಲ್ಲಿ ಅಂತಂದು ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ನಮಗ್ ಗೊತ್ತಿರಬೇಕಾಗತ್ತೆ. ಅತಿ ಏನಪ್ಪಾ ಅಂತಂದ್ರಿ ಭಾರತದಲ್ಲಿ ಅತಿ ಕಡಿಮೆ ಏನಪ್ಪಾ ಅಂದ್ರ ಮಳೆ ಪಡೆಯುವಂತ ರಾಜ್ಯ ಯಾವ್ದಂತ ಕೇಳ್ತಾನ ನಮಗ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಭಾರತದಲ್ಲಿ ಕಡಿಮೆ ಮಳೆ, ಭಾರತದಲ್ಲಿ ಕಡಿಮೆ ಏನಪ್ಪಾ ಅಂತಂದ್ರಿ ಕಡಿಮೆ ಮಳೆ ಪಡೆಯುವಂತ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ರಾಜಸ್ಥಾನ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ರಾಜಸ್ಥಾನ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ರಾಜಸ್ಥಾನ ಎಲ್ಲಿ ಅಂತ ಕೇಳಿದಾಗ ಅಂತಂದ್ರಿ ರುಹಿಣಿ ಅಂತಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ರುಹಿಣಿ ಅಂತಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ರುಹಿಣಿ ಅಂತಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಲ್ಲಿ ಪಡಿತಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ರಾಜ್ಯ ಎಂತಲ ಮೇಘಾಲಯ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಕಾಸಿ, ಗಾರೋ, ಜಯಂತಿಯಾ ಬೆಟ್ಟಗಳಲ್ಲಿ ಅತಿ ಹೆಚ್ಚು ಮಳೆ ಪಡಿತಾವ ಅಂತ ಗೊತ್ತಿರಬೇಕಾಗತ್ತೆ. ಅಲ್ಲೇನಪ್ಪ ಅಂತಲ್ಲ ಮೌಸಿರಾಮ ಅಂತ ಗೊತ್ತಿರಬೇಕಾಗತ್ತೆ. ಆ ಪ್ಲೇಸ್ ಅಂತಲ್ಲ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಮಳೆ ಪಡಿತಾವ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಲ್ಲಿ ಪಡಿತಾವಪ್ಪ ಅಂತ ಕೇಳಿದಾಗ ಅಂತೇಳಿ ಗೊತ್ತಿರಬೇಕಾಗತ್ತೆ. ಕರ್ನಾಟಕದೊಳಗಪ್ಪ ಅಂತ ಕೇಳಿದಾಗ ಅಂತೇಳಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಆಗೊಂಬೆ ಎಂಬಲ್ಲಿಪ್ಪ ಅಂತೇಳಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಮಳೆ ಪಡೆಯುವಂತಹ ಪ್ರದೇಶವಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಮುಖ್ಯವಾಗಿ ಗೊತ್ತಿರಬೇಕಾಗತ್ತೆ ನಮಗೆ ಇಲ್ಲಿ ಭಾರತದಲ್ಲಿ ಕಡಿಮೆ ಮಳೆ ಪಡೆಯುವಂತಹ ರಾಜ್ಯ, ಭಾರತದಲ್ಲಿ ಅತಿ ಹೆಚ್ಚಿನಪ್ಪ ಅಂತಂದ್ರೆ ಉಷ್ಣ ಹೊಂದಿರುವಂತಹ ರಾಜ್ಯ ಯಾವ್ದು ಅಂತ ಕೇಳ್ತಾನ್ರಿ. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣವನ್ನು ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇಲ್ಲಿ ರಾಜಸ್ಥಾನ ಅಂತ ಗೊತ್ತಿರಬೇಕಾಗತ್ತೆ. ಭಾರತದಲ್ಲಿ ಏನಪ್ಪಾ ಅಂತಂದ್ರಿ ಅತಿ ಏನಪ್ಪಾ ಅಂತಂದ್ರಿ ಹೆಚ್ಚಿನಪ್ಪ ಅಂತಂದ್ರಿ ಉಷ್ಣಾಂಶ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ನಮಗ್ ಗೊತ್ತಿರಬೇಕಾಗತ್ತೆ ರಾಜಸ್ಥಾನ ಅಂತ ಗೊತ್ತಿರಬೇಕಾಗತ್ತೆ. ರಾಜಸ್ಥಾನ ಒಳಗೆ ಎಲ್ಲಿ ಅಂತ ಕೇಳಿದಾಗ ಅಂತಂದ್ರಿ ಗಂಗಾನಗರ ಅಂತ ಗೊತ್ತಿರಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಗಂಗಾನಗರ ಅಂತೇಳಿ ಗಂಗಾನಗರ ಒಳಗೆ ಅತಿ ಹೆಚ್ಚಿನಪ್ಪ ಅಂತೇಳಿ ಉಷ್ಣ ಪಡಿತ ಅಂತ ಗೊತ್ತಿರಬೇಕಾಗತ್ತೆ. ಭಾರತದಲ್ಲಿ ಕಡಿಮೆ ಉಷ್ಣ ಪಡೆಯುವಂತ ಪ್ಲೇಸ್ ಎಲ್ಲ ಸ್ಥಳ ಎಲ್ಲಿಪ್ಪ ಅಂತ ಕೇಳಿದಾಗ ಅಂತಂದ್ರಿ ಜಮ್ಮು ಕಾಶ್ಮೀರ ಅಂತ ದ್ರಾಸ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಜಮ್ಮು ಕಾಶ್ಮೀರದ ದ್ರಾಸ್ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಇದೇನಪ್ಪ ಅಂತಂದ್ರೆ ನಮಗೆ ಅಂತಂದ್ರಿ ಭಾರತದ ಅತಿ ಹೆಚ್ಚಿನಪ್ಪ ಅಂತಂದ್ರ ಮಳೆ ಕಡಿಮೆ ಮಳೆ ಪಡೆಯುವಂತ ರಾಜ್ಯ ಅಂತ ಕೇಳಿದಾಗ ರಾಜಸ್ಥಾನ ಏನಪ್ಪಾ ಅಂದ್ರೆ ರುಹಿಣಿ ಅಂತ ಗೊತ್ತಿರಬೇಕಾಗತ್ತೆ. ಭಾರತದೊಳಗೆ ಏನಪ್ಪಾ ಅಂತ ನಮಗೆ ಅಂತಂದ್ರಿ ಅತಿ ಹೆಚ್ಚಿನಪ್ಪ ಅಂತಂದ್ರೆ ಉಷ್ಣ ಹೊಂದಿರುವಂತಹ ರಾಜ್ಯ ಅಂತ ಕೇಳಿದಾಗ ಅಂತಂದ್ರಿ ಗಂಗಾನಗರ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರಿ ನಮಗ್ ಗೊತ್ತಿರಬೇಕಾಗತ್ತೆ ಇದು ರಾಜಸ್ಥಾನ ರಾಜ್ಯಕ್ಕೆ ಏನಪ್ಪಾ ಅಂತಂದ್ರಿ ಭಾರತದಲ್ಲಿ ಅತಿ ಹೆಚ್ಚೇನಪ್ಪಾ ಅಂತಂದ್ರಿ ಬೆಳ್ಳಿ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಭಾರತದಲ್ಲಿ ಬೆಳ್ಳಿ ಉತ್ಪಾದನೆ ರಾಜ್ಯ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ರಾಜಸ್ಥಾನ ಅಂತ ಹೇಳಿ ಇದು ರಾಜಸ್ಥಾನ ಅಂತ ಗೊತ್ತಿರ್ಬೇಕ. ರಾಜಸ್ಥಾನಪ್ಪ ಅಂತಂದ್ರೆ ಅತಿ ಹೆಚ್ಚು ಬೆಳಿಬೇಕು ಅಂತ ಗೊತ್ತಿರ್ಬೇಕು. ಹಾಗಪ್ಪ ರಾಜಸ್ಥಾನ ರಾಜ್ಯಕ್ಕೆ ನಾವ್ ಏನ್ ಕರಿತೀವಪ್ಪ ಅಂತಂದ್ರೆ ಬೆಳ್ಳಿಯ ನಾಡು ಅಂತ ಕರಿತೀವ್ರಿ. ರಾಜಸ್ಥಾನ ರಾಜ್ಯಕ್ಕೆ ಏನ್ ಕರಿತೀವಿ ನಾವ್ರಿ ಬೆಳ್ಳಿಯ ನಾಡು ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ. ಓಕೆ ರೀ? ಎಸ್ ಏನ್ರಿ ಬೆಳ್ಳಿಯ ನಾಡು ಅಂತ ಹೇಳಿ. ಓಕೆ ರೀ? ಹಾಗಪ್ಪ ಅಂತಂದ್ರೆ ಇಲ್ಲಿ ರಾಜಸ್ಥಾನ ಏನಪ್ಪಾ ಅಂತಂದ್ರೆ ಇದನ್ನೇನ್ರಿ
ಬೆಳ್ಳಿಯ ನಾಡು ಅಂತ ಕರೀತಾರೆ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಹಾಗಾಗಪ್ಪ ಅಂತಲ್ಲ ಪ್ರಿಯ ಸ್ನೇಹಿತರೆ, ವಿಡಿಯೋ ಏನಪ್ಪಾ ಅಂತಂದ್ರೆ ಲೆಂದಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದಂತಲ್ಲ ಪಾರ್ಟ್ 1 ವಿಡಿಯೋ ಅಂತ ಮಾಡಿರ್ತೇನೆ. ನೆಕ್ಸ್ಟ್ ಏನಪ್ಪಾ ಅಂತಲ್ಲ ಪಾರ್ಟ್ 2 ವಿಡಿಯೋ ಏನಪ್ಪಾ ಅಂತಂದ್ರೆ ಮಾಡ್ತಾನೆ ಅಂತ ಹೇಳ್ತಾರೆ ಅಂತಲೇ ನನ್ನ ಕ್ಲಾಸ್ ಏನಪ್ಪಾ ಅಂತಲ್ಲ ನಿಮ್ಗೆ ಅಂತಲ್ಲ ಇಷ್ಟವಾಗಲಿ ಏನಪ್ಪಾ ಅಂತಲ್ಲ ನಿಮ್ಮ ಸ್ನೇಹಿತರಿಗೆ ಏನಪ್ಪಾ ಅಂತಲ್ಲ ಶೇರ್ ಮಾಡಿ, ಏನು ಕಂಪ್ಲೀಟ್ ಅಂತಲ್ಲ ವೀಕ್ಷಣೆ ಮಾಡಿ ನೋಟ್ ಮಾಡ್ಕೊಳ್ಳಿ. ಓಕೆ, ನೀವು ಬರೀ ಡಿಜಿಟಲ್ ಬೋರ್ಡ್ ನೋಡ್ಕೋಬೇಡಿ, ಇಲ್ಲಿ ಅಂತಲ್ಲ ಸೋರ್ಸಸ್ ಗಳು ಏನ್ ಕೊಟ್ಟಿದ್ದಾರೆ ಅದನ್ನ ನೋಟ್ ಮಾಡ್ಕೊಳ್ಳಿ. ಡಿಜಿಟಲ್ ಬೋರ್ಡ್ ಅಂತಲ್ಲ ಡಿಜಿಟಲ್ ಬೋರ್ಡ್ ಇಂಪಾರ್ಟೆಂಟ್ ಅಲ್ಲ, ನಮಗೆ ಏನೇನ್ ಕಂಟೆಂಟ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಏನಪ್ಪಾ ಅಂತಲ್ಲ ತಾವೆಂತಲ್ಲ ವೀಕ್ಷಣೆ ಮಾಡ್ಬೇಕು. ನಂತರಪ್ಪ ಅಂತಂದ್ರೆ ನನ್ನ ಕ್ಲಾಸ್ ಅಂತಲ್ಲ ನಿಮಗೆ ಇಷ್ಟವಾದಲ್ಲಪ್ಪ ಅಂತಲ್ಲ ನಿಮ್ಮ ಸ್ನೇಹಿತರಿಗೆ ಅಂತಲ್ಲ ಶೇರ್ ಮಾಡಿ, ಮತ್ತೆ ಅಂತಲ್ಲ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಏನಪ್ಪಾ ಅಂದ್ರೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಕ್ಲಾಸಿಗೆ ಅಂತಲ್ಲ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.